ಓಪನಿಂಗ್ ಟೈಮಲ್ಲಿ ನಾವು ಲಾಂಚ್ ಮಾಡಿದ್ವಿ, ಒಳ್ಳೆ ಸಕ್ಸಸ್ ಆಗಿ ರನ್ ಆಯ್ತು ಅದು. ಟೋಟಲ್ ಬೆಡ್ರೂಮ್ ಸೆಟ್ ಆ್ಯಕ್ಚುಲಿ ಬೆಡ್ ಬರ್ತದೆ, ಅದರಲ್ಲಿ 6.5 5 ಇದು, ಪ್ಲಸ್ ಅದಕ್ಕೆ ಮ್ಯಾಟ್ರೆಸ್ ಬರುತ್ತೆ, ಅದಕ್ಕೊಂದು ಸೈಡ್ ಟೇಬಲ್ ಬರುತ್ತೆ, 3 ಡೋರ್ ವಾರ್ಡ್ರೋಬ್ ಬರುತ್ತೆ, ಪ್ಲಸ್ ಒಂದು ಡ್ರೆಸರ್ ಬರುತ್ತೆ. ಇದೆಲ್ಲ ಸೇರಿ 39,000ಗೆ ಸ್ಟಾರ್ಟ್ಸ್. ಮನೆ ಪ್ಲಾನ್ ಮಾಡ್ತಾರೆ, ಬಟ್ ಒಳಗಡೆ ಯಾವ ತರ 100% ತುಂಬಾ ಇಂಪಾರ್ಟೆಂಟ್ ಸರ್, ತುಂಬಾ ಇಂಪಾರ್ಟೆಂಟ್. ಮನೆ ಹೊರಗಿನವರಿಗೆ 6.5 5 ಎಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 11,000 ಇಂದ ಸ್ಟಾರ್ಟ್ ಆಗ್ತದೆ. ಕಂಫರ್ಟೇಬಲ್ ಆಗಿ ನೀವು ಕೂತ್ಕೋಬಹುದು, ನೀವು ಆರಾಮಲ್ಲಿ. ಹೌದು, ಹಾಗೆ ಕಾಲ್ ಸ್ಟ್ರೆಚ್ ಮಾಡಿ ಕೂತ್ಕೊಳ್ಬಹುದು. ಅದಕ್ಕೋಸ್ಕರ ಇಲ್ಲಿ ಟಿವಿ ಯೂನಿಟ್ ಇರ್ತದೆ. ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲೆ ಹೋಗುತ್ತೆ. ಹೌದು, ಇನ್ನು ಹೋಗ್ತದೆ, ವೇಟ್ ಮಾಡಿ ಸರ್ ಸ್ವಲ್ಪ. ಬೇಸ್ ಪ್ರೈಸ್ ಬಂದ್ಬಿಟ್ಟು ಇದೆಲ್ಲ ನಿಮ್ಗೆ 17,000 ರೂಪೀಸ್ ಆಗ್ತದೆ. ಇದೊಂದು ನಮ್ದು ಹೈಯೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ದು ಈ ರೀತಿ ಇದೆ. ಇದು ಸ್ಪೇಸ್ ಸೇವರ್. ಇದು ತಗೊಂಡ್ರೆ 9,000 ರೂಪೀಸ್ ಆಗ್ತದೆ ನಿಮ್ಗೆ. ಆಫ್ಟರ್ ಡಿಸ್ಕೌಂಟ್ 9,000 ಆಗ್ತದೆ. ಹೇ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ತುಂಬಾ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ನಮಗೆ ಕೂಡ ಮನೆಯಲ್ಲಿ ತುಂಬ ಐಟಮ್ಸ್ಗಳು ಪರ್ಚೇಸ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತೇವೆ. ಹಬ್ಬಗಳಲ್ಲಿ ನಮಗೆ ಸಾಕಷ್ಟು ಆಫರ್ಗಳು ಸಿಗ್ತದೆ ಅಂತ. ಮನೆಗೆ ಬೇಕಾಗುವಂಥ A to Z ಫರ್ನಿಚರ್ ಆಗಿರ್ಬೋದು, ಮತ್ತು ಈ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಾಗಿರ್ಬೋದು. ಸೊ ಅದಕ್ಕಾಗಿ ನಾನು ಇವತ್ತು ನಮ್ಮ ಭಟ್ಕಳದಲ್ಲಿ ಇರುವಂತಹ ಈ ಒಂದು ಬ್ರೌನ್ ವುಡ್ಗೆ ಬಂದಿದ್ದೇನೆ. ನಮ್ಮ ಭಟ್ಕಳದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಒಂದು ಬ್ರೌನ್ ವುಡ್ ಶೋರೂಮ್ ಇದೆ. ಈ ಒಂದು ಶೋರೂಮಲ್ಲಿ ಏನೆಲ್ಲ ನಮಗೆ ಎಲೆಕ್ಟ್ರಾನಿಕ್ಸ್ ಅಪ್ಲೈನ್ಸ್ಗಳು ಮತ್ತು ಫರ್ನಿಚರ್ಗಳು ಯಾವ ಥರ ಇದೆ ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೇವೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯಮಾಡಿ ಅದನ್ನು ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ನಾನು ಸಂತೋಷ್ ಅಂತ, ಪ್ರೊಪ್ರೈಟರ್ ಶ್ರೀರಾಮ್ ಎಂಟರ್ಪ್ರೈಸಸ್ ಉಡುಪಿ. ಆ್ಯಕ್ಚುಲಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಶ್ರೀರಾಮ್ ಎಂಟರ್ಪ್ರೈಸಸ್ ಉಡುಪಿಯಲ್ಲಿ ಆಪ್ರೇಟ್ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು 14 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೇನೆ. ಪ್ಲಸ್ ನಮ್ಮದು ರಿಟೇಲ್ ಔಟ್ಲೆಟ್ ಬಂದುಬಿಟ್ಟು ಬ್ರೌನ್ ವುಡ್ ಅಂತ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಉಡುಪಿಯಲ್ಲಿ. ಓನ್ಲಿ ಫರ್ನಿಚರ್ಸ್ ಇದೆ, ಕರ್ಟನ್ಸ್ ಇದೆ, ಇಂಟೀರಿಯರ್ಸ್ ಇದೆ, ಎಲ್ಲ ಇದೆ. ಆ್ಯಕ್ಚುಲಿ ಆಫ್ಟರ್ ಉಡುಪಿ 2 ಇಯರ್ಸ್ ನಂತರ ಇಲ್ಲಿ 4 ಮಂತ್ಸ್ ಆಯಿತು ಭಟ್ಕಳದಲ್ಲಿ ರಿಟೇಲ್ ಔಟ್ಲೆಟ್ ಓಪನ್ ಮಾಡಿದ್ವಿ. ಇಲ್ಲಿ ಇರುವ ಎಲ್ಲ ಐಟಮ್, ವುಡನ್ ಫರ್ನಿಚರ್ಸ್ ಇರಲಿ, ಕುಷನ್ ಫರ್ನಿಚರ್ಸ್ ಇರಲಿ, ಏನೇ ಇರಲಿ, ಅದೆಲ್ಲ ನಮ್ಮ ಓನ್ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದನೇ ಸಪ್ಲೈ ಆಗ್ತದೆ. ಇಲ್ಲಿನ ನಂತರ ಕುಮಟಾ ಥರ್ಡ್ ಔಟ್ಲೆಟ್ ಓಪನ್ ಮಾಡಿದ್ವಿ ಒಂದು 3 ಮಂತ್ಸ್ ಬ್ಯಾಕ್. ಆಮೇಲೆ ಈಗ ದಾಂಡೇಲಿಯಲ್ಲಿ 14th ಆಗಸ್ಟಿಗೆ ಓಪನ್ ಮಾಡ್ತಾ ಇದ್ದೀವಿ 4th ಔಟ್ಲೆಟ್. ಇನ್ನು ಫ್ಯೂಚರ್ಗೆ ಒಂದು ಸ್ವಲ್ಪ ಪ್ಲ್ಯಾನ್ ಇದೆ, ಒಂದು 3-4 ಔಟ್ಲೆಟ್ಸ್ ಓಪನ್ ಮಾಡೋದು. ನಮ್ಮದು ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಬಂದು ಕುಷನ್ ಸೋಫಾ ಅಂದರೆ ಅಪೋಲ್ಸ್ಟ್ರಿ ಸೋಫಾ ಬರ್ತದೆ. ಇದರಲ್ಲಿ ಬೇಸಿಕ್ ನಿಮಗೆ ಸ್ಟಾರ್ಟ್ ಆಗ್ತದೆ 9,000 to 10,000 ಇಂದ ಸ್ಟಾರ್ಟ್ ಆಗ್ತದೆ ನಿಮಗೆ. ಪ್ಲಸ್ ಅದರಲ್ಲೂ ಕಾರ್ನರ್ ಸೋಫಾಸ್ ಕಸ್ಟಮೈಸ್ಡ್ ಮಾಡಿ ಕೊಡ್ತೇವೆ. ಕಾರ್ನರ್ ಸೋಫಾಸು ಅಷ್ಟೇ 20,000 to 23,000 ಇಂದ ಸ್ಟಾರ್ಟ್ ಆಗ್ತದೆ. ಏನು ಇದೆ ಡ್ಯೂರೋಫ್ಲೆಕ್ಸ್ ಇದೆ, ಫೋಮ್ ಹಾಕಿ ಮಾಡೋದು. 32 ಡೆನ್ಸಿಟಿ ಸಿಟ್ಟಿಂಗ್ ಮಿನಿಮಮ್ ಹಾಕ್ತೀವಿ ಎಲ್ಲದಕ್ಕೂ, ಅದು ಮೇನ್ ಇರೋದು ಸಿಟ್ಟಿಂಗಲ್ಲಿ. ಎಲ್ಲೂ 23 ಡೆನ್ಸಿಟಿ ಹಾಕಿ ಇನ್ನಷ್ಟು ಕಡಿಮೆ ಕೊಡ್ಬೋದು, ಅದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. 32 ಡೆನ್ಸಿಟಿ ಮಿನಿಮಮ್ ಸಿಟ್ಟಿಂಗ್ ಹಾಕ್ತೀವಿ. 40 ಡೆನ್ಸಿಟಿ ಕಾರ್ನರ್ ಸೋಫಾಗೆ ಮಿನಿಮಮ್ ಡೆನ್ಸಿಟಿ ಹಾಕ್ತೀವಿ ನಾವು. ಮತ್ತು ಆಲ್ ಕಸ್ಟಮೈಸ್ ಸೋಫಾಸ್ ಕಸ್ಟಮರ್ ಪಾಯಿಂಟಿಗೆ ಹೋಗಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಕಸ್ಟಮೈಸ್ಡ್ ಮಾಡಿ ಕೊಡ್ತೇವೆ. ಫ್ಯಾಬ್ರಿಕ್ ಇರಲಿ, ಕುಷನ್ಸ್ ಇರಲಿ, ಏನು ಸೈಜ್ ಬೇಕು ಏನು ಅಂತ ಮಾಡಿ ಕೊಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ವುಡನ್ ಮ್ಯಾನುಫ್ಯಾಕ್ಚರಿಂಗ್, ವುಡನ್ ರಿಲೇಟೆಡ್ ಎಲ್ಲ. ಆ್ಯಕ್ಚುಲಿ ಸೆಂಟರ್ ಟೇಬಲ್ಸ್ ಇರಲಿ, ಸೋಫಾ ಇರಲಿ, ಕಾಟ್ ಇರಲಿ, ವಾರ್ಡ್ರೋಬ್ಸ್ ಇರಲಿ, ಇಂಟೀರಿಯರ್ ರಿಲೇಟೆಡ್ ಏನೇ ಇರಲಿ, ಪ್ರತಿಯೊಂದು ನಮ್ಮದು ರೆಗ್ಯುಲರ್ ಪ್ರೊಡಕ್ಟ್ಸ್ ಇರುತ್ತೆ. ಇದರಲ್ಲಿ ಸಾಲಿಡ್ ವುಡ್ ಮತ್ತು ಟೀಕ್ ವುಡ್ಡಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೇವೆ. ಏಷ್ಯನ್ ಕಂಪೆನಿದ್ದು ಪಾಲಿಶ್ ಯೂಸ್ ಮಾಡ್ತೇವೆ ನಾವು. ಎಲ್ಲ ಆದಷ್ಟು ನಾವು ಸ್ವಲ್ಪ ಕಸ್ಟಮೈಸ್ಡ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಈಗ ಬೇಕಾಗಿರೋ ಜನರಿಗೆ ಅದೇ ಕಸ್ಟಮೈಸ್ಡೇ ಬೇಕಾಗಿರೋದು, ಅದೇ ಮಾಡ್ತೇವೆ. ಮತ್ತು ಕರ್ಟನ್ಸ್ ಇದೆ. ಕರ್ಟನ್ಸ್ ಆ್ಯಕ್ಚುಲಿ ಅದು ಹಾಗೆ ಹೋಗಿ ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಯಾವುದು ಫ್ಯಾಬ್ರಿಕ್ ಬೇಕು ಏನು ಬೇಕು ಅಂತ ನೋಡಿಕೊಂಡು ಅದೇ ರೀತಿಯಲ್ಲಿ ನಾವು ಡಬಲ್ ಕರ್ಟನ್ಸ್ ಬೇಕಾ, ಸಿಂಗಲ್ ಕರ್ಟನ್ಸ್ ಬೇಕಾ, ಬ್ಲೈಂಡ್ಸ್ ಬೇಕಾ, ಬ್ಲೈಂಡ್ಸಲ್ಲಿ ತುಂಬ ಇದೆ, ವೆರೈಟೀಸ್ ಇದೆ, ಅದು ಮಾಡಿ ಕೊಡ್ತೇವೆ.
ಇದು ನೋಡಿ ಕುಶನ್ ಸೋಫಾ ಇದು ನಾನು ಹೇಳಿದ್ದೆ ನಿಮಗೆ 10,000 ರೇಂಜಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಈ ಕುಶನ್ ಸೋಫಾ ಇದು 3 ಸೀಟರ್ ಕುಶನ್ ಸೋಫಾ 10,000 ರೇಂಜ್ಗೆ ಆಲ್ಮೋಸ್ಟ್ ಬರ್ತದೆ. ಸಿಟ್ಟಿಂಗ್ ಅಲ್ಲಿ ಏನಿದೆ ನೋಡಿ, ಇದೆಲ್ಲ 32 ಡೆನ್ಸಿಟಿ ಫೋಮ್ ಬರ್ತದೆ, ಡ್ಯೂರೋಫ್ಲೆಕ್ಸ್ ಫೋಮ್ 32 ಡೆನ್ಸಿಟಿ ಫೋಮ್ ಬರ್ತದೆ. ಪ್ಲಸ್ ಫ್ಯಾಬ್ರಿಕ್ ಇದೆ. ಇದರಲ್ಲಿ ಫ್ಯಾಬ್ರಿಕ್ ಏನಾದರೂ ಕಸ್ಟಮೈಸ್ಡ್ ಮಾಡಬೇಕಂದ್ರೆ ಆ ಫ್ಯಾಬ್ರಿಕ್ ಇದು ಮಾತ್ರ ಎಷ್ಟು ಬೇಕೋ ಅಷ್ಟು ಡಿಫ್ರೆನ್ಸ್ ನಾವು ಅಡಿಷನಲ್ ಚಾರ್ಜ್ ಮಾಡಿ ಕೊಡ್ತೀವಿ. 3+1+1 ಬಿಟ್ಟು ಇದು 22,000 ಕೊಡ್ತೀವಿ. ಇದಕ್ಕೆ ಕಾಸ್ಟ್ ಬಂದು 3+1+1ಗೆ 24,000 ಇದೆ. ಡಿಸ್ಕೌಂಟ್ ಆಗಿ 22,000 ಕೊಡ್ತೀವಿ. ಒಳ್ಳೆ ಮಾಲ್ಫಿನೋ ಅಂತ ಒಂದು ಫ್ಯಾಬ್ರಿಕ್ ಹಾಕಿ ಕೊಡ್ತೀವಿ. ಸಪೋಸ್ ಬೇಡ ನಮಗೆ ಸ್ವೇಡ್ ಅಲ್ಲಿ ಬೇಕು, ಈಗ ಟ್ರೆಂಡ್ ಇದೆ ಸ್ವೇಡ್. ಆಕ್ಚುಲಿ ಬೇಸಿಕ್ ಸೋಫಾದಲ್ಲಿ ಯಾರು ಸ್ವೇಡ್ ಯೂಸ್ ಮಾಡೋದಿಲ್ಲ. ಸ್ವೇಡ್ ಬೇಕು ಅಂತಂದ್ರೆ ಎಡಿಷನಲ್ ಎಷ್ಟು, ಈ ಸೋಫಾಗೆ ಒಂದು 15 ಮೀಟರ್ ಕ್ಲೋತ್ ಹೋಗೋದಾದ್ರೆ 15 ಇಂಟು ಎಷ್ಟು ಡಿಫ್ರೆನ್ಸ್ ಬರುತ್ತೆ, 200 ರೂಪಾಯಿ 100 ರೂಪಾಯಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಷ್ಟು ಹಾಕಿ ನಾವು ಕೊಡ್ತೀವಿ. ಇದರಲ್ಲಿ ಇರೋದು ಸಿಟ್ಟಿಂಗ್ ಅಲ್ಲಿ 32 ಡೆನ್ಸಿಟಿ, ಬ್ಯಾಕ್ ಅಲ್ಲಿ ಇರೋದು 28 ಡೆನ್ಸಿಟಿ. ಸಿಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಡೆನ್ಸಿಟಿ ಅಂದ್ರೆ ರೀಬೌನ್ಸಿಂಗ್ ಕೆಪಾಸಿಟಿ, ಅದು ಡ್ಯೂರೋಫ್ಲೆಕ್ಸ್ ಇದೆ ಫೋಮ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಇದು ನೋಡಿ, ಇದು ಬಂದಿಟ್ಟು ನಾನು ಆಗ ಮಾತಾಡ್ತಿದ್ದೆ ನಿಮ್ಮ ಹತ್ರ, ಸಾಲಿಡ್ ವುಡ್ ಪ್ರಾಡಕ್ಟ್ ಅಕೇಶಿಯಾ ಅಂತಾರೆ ಇಲ್ಲಿ. ವುಡ್ ಪ್ರಾಡಕ್ಟ್ ಇದು ಸಾಲಿಡ್ ವುಡ್. ಇದರಲ್ಲಿ 2 ಟೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಒಂದು ಸಾಲಿಡ್ ವುಡ್ ಅಕೇಶಿಯಾ, ಸೆಕೆಂಡ್ ಒನ್ ಟೀಕ್ ವುಡ್. ಆದ್ರೆ ಅಕೇಶಿಯಾ, ಈ ಬೆಲ್ಟ್ ಅಲ್ಲಿ ಅಕೇಶಿಯಾ ಜಾಸ್ತಿ ಮೂವ್ ಆಗ್ತಾ ಇದೆ. ಯಾಕೆ ಹೇಳಿದ್ರೆ ಒಂದು ಆ ರೇಂಜ್ ಅಲ್ಲಿ ಬರ್ತದೆ, ಆ ಬಜೆಟ್ ಅಲ್ಲಿ ಬರ್ತದೆ, ಮತ್ತೆ ಒಳ್ಳೆ ವುಡ್ ಈ ಬೆಲ್ಟ್ ಅಲ್ಲಿ ಅಕೇಶಿಯಾ, ಅದಕ್ಕೋಸ್ಕರ ಅಕೇಶಿಯಾ ಜಾಸ್ತಿ ಇದಾಗ್ತದೆ. ಟೀಕ್ ವುಡ್ ನಾವು ಕಸ್ಟಮರ್ ಏನ್ ಬೇಕು ಅಂತಂದ್ರೆ ಇದೇ ಪ್ರಾಡಕ್ಟ್, ಈಗ ಟೀಕ್ ವುಡ್ ಅಲ್ಲಿ ಬೇಕು ಅಂತಂದ್ರೆ ನಾವು ಮಾಡಿ ಕೊಡ್ತೀವಿ. ಓನ್ಲಿ ವುಡ್ ಅಲ್ಲಿ ಡಿಫ್ರೆನ್ಸ್ ಆಗ್ತದೆ ಅಷ್ಟೇ. ವುಡ್ ಅಲ್ಲಿ ಇದು ಬಂದ್ಬಿಟ್ಟು 35,000 ಇದೆ. ಆಕ್ಚುಲಿ ಡಿಸ್ಕೌಂಟ್ ಆಗಿ ನಾವು 29,000 ಅಲ್ಲಿ ಕೊಡ್ತೀವಿ. ಟೀಕ್ ವುಡ್ ಅಲ್ಲಿ ಬಂದ್ರೆ ಇದಕ್ಕೊಂದು 7,000 to 8,000 ಜಾಸ್ತಿ ಆಗ್ತದೆ ಅಷ್ಟೇ ವುಡ್ ಇದು. ಮತ್ತೆ ಏನಿದೆ ಪಾಲಿಶ್ ಇದೆ ನೋಡಿ, ಇದೆಲ್ಲ ನಾವು ಏಷ್ಯನ್ ಮೆಲಮೈನ್ ಗ್ಲಾಸಿ ಮೆಲಮೈನ್ ಮ್ಯಾಟ್ ಅಲ್ಲಿ ಯೂಸ್ ಮಾಡ್ತೇವೆ. ಏಷ್ಯನ್ ಬ್ರ್ಯಾಂಡ್, ಈಗ ಏನ್ ಪೇಂಟ್ಸ್ ಬರ್ತದೆ ಅವ್ರದೇ ಕಂಪನಿಯದ್ದು. ಪ್ರತಿಯೊಂದು ಸೀಲರ್ ಇರಲಿ, ತಿನ್ನರ್ ಇರಲಿ, ಪಾಲಿಶ್ ಇರಲಿ, ಎಲ್ಲ ಏಷ್ಯನ್ ಪ್ರಾಡಕ್ಟ್ ಇದು ಯೂಸ್ ಆಗ್ತದೆ. ಇದು ಬಂದ್ಬಿಟ್ಟು ಸ್ವಲ್ಪ ಹೈ ಅಂಡ್ ಸೋಫಾ, ಸ್ವಲ್ಪ ನಮಗೆ ಆಂಟಿಕ್ ಡಿಸೈನ್ ಇದೆ, ಸ್ವಲ್ಪ ಆಂಟಿಕ್ ಡಿಸೈನ್ ಕಾರ್ವಿಂಗ್ ಇದೆ ಇದರಲ್ಲಿ ಬ್ಯಾಕ್ ಅಲ್ಲಿ. ಇದು ಬಂದ್ಬಿಟ್ಟು 45,000 ಇದೆ. ಇದರಲ್ಲಿ 45,000 ಇದೆ. ಇದು ಡಿಸ್ಕೌಂಟ್ ಆಗಿ ನಾವು 39,000 ಕೊಡ್ತೀವಿ. ಹೆವಿ ಸೋಫಾ ಇದು. ಅಲ್ಲ, 3+1+1 ಬರುತ್ತೆ. ಮೊನ್ನೆ ಯಾರು 3 ಸೀಟರ್ ಬೇಕಂದಿದ್ರು, 3 ಸೀಟರ್ ತಗೊಂಡು ಹೋದ್ರು. ಇನ್ನು ಆ ಪ್ಲೇಸ್ಗೆ 3 ಸೀಟರ್ ಬರ್ಬೇಕಷ್ಟೇ. ಹೌದು. ಇದು ಕುಶನ್ ಅಲ್ಲಿ ಬಂದ್ಬಿಟ್ಟು ನಾನು ಅವಾಗ ತೋರಿಸ್ತಾ ಇದ್ದೆ ನಿಮ್ಗೆ 22,000ಕ್ಕೆ 3+1+1 ಇದೆ ಅಂತ ತೋರಿಸ್ತಾ ಇದೆ ನಾನು. ಅದೇ ರೇಂಜ್ ಅಲ್ಲಿ ನಿಮ್ಗೆ ಹೈ ಎಂಡ್ ಸ್ವಲ್ಪ ಮೀಡಿಯಂ ಅಂದ್ರೆ ಏನಾಗ್ತದೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಡಿಸೈನ್ ಬಂದು ಹೆವಿ ಬರ್ತದೆ. ಈ ರೀತಿಯಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೇವೆ. ಇದರಲ್ಲಿ ಕಲರ್ಸ್ ಅವೈಲೇಬಿಲಿಟಿ ಇದೆ, ಬ್ರೌನ್ ಇದೆ, ಬ್ಲ್ಯಾಕ್ ಇದೆ, ಡಬಲ್ ಕಲರ್ಸ್, ಡ್ಯುಯಲ್ ಟೋನ್ ಕಲರ್ಸ್ ಯಾವುದು ಮಾಡಬಹುದು, ಪ್ರತಿಯೊಂದರಲ್ಲೂ ಬರ್ತದೆ. ಇದು ಯಾವ ರೀತಿಯಲ್ಲಿ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟ್ ಬಂದು? ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ 39,000 ಇದೆ. ಇದು ಆಫ್ಟರ್ ಡಿಸ್ಕೌಂಟ್ ನಾವು ಒಂದು 20% ಡಿಸ್ಕೌಂಟ್ ಮಾಡಿ ಇದು ಕೊಡ್ತೇವೆ ನಾವು. ಪ್ಲಸ್ ಕುಶನ್ ಅಲ್ಲಿ ಇದು ಪ್ರೀಮಿಯಂ ಪ್ರಾಡಕ್ಟ್ ಇದೆ. ಇದು ಯಾಕೆ ಪ್ರೀಮಿಯಂ ಅಂದ್ರೆ ಇದಕ್ಕೆ ಹಾಕಿದ ಆರ್ಟ್ ಲೆದರ್ ಕ್ವಾಲಿಟಿ ಲೆದರ್ ಇರ್ತದೆ, ಸ್ವಲ್ಪ ಪ್ರೀಮಿಯಂ ಮಾಡೆಲ್ ಇರ್ತದೆ. ಪ್ಲಸ್ ಇದರಲ್ಲಿ ಏನು ವರ್ಕ್ ಇದೆ ಅದು ಸುಪೀರಿಯರ್ ಬರ್ತದೆ. ಸಿಟ್ಟಿಂಗ್ ಎಲ್ಲ 40 ಡೆನ್ಸಿಟಿ ಫೋಮ್ ಬರ್ತದೆ. ಇದರಲ್ಲಿ ನಿಮಗೆ ಒಳ್ಳೆ ಪ್ರಾಡಕ್ಟ್ ಬರ್ತದೆ. ಇದರ MRP ಬಂದು 65,000 ಇದೆ. ನಿಮಗೆ ಆಫ್ಟರ್ ಡಿಸ್ಕೌಂಟ್ ಇದು 55,000 ಕೊಡ್ತೇವೆ. ಸರ್ ನಮ್ಗೆ ಇದೀಗ ಈ ಕಲರ್ ಇಷ್ಟ ಆಗಿಲ್ಲಪ್ಪ, ಬೇರೆ ಕಲರ್ ಬೇಕು, ಮಾಡಿ ಕೊಡ್ತೇವೆ. ಅದೇ ಹೇಳಿದಲ್ಲ ಸರ್, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಿಮ್ಮ ಕಸ್ಟಮರ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ. ನಾವು ಇದ್ದದ್ದನ್ನೇ ತಗೊಂಡು ಹೋಗುವಂತ ಯಾವತ್ತೂ ಹೇಳೋದಿಲ್ಲ. ಇಂಟೀರಿಯರ್ ಮಾಡಿರ್ತೇವೆ, ಆ ಇಂಟೀರಿಯರ್ಗೆ ಏನು ಮ್ಯಾಚ್ ಆಗ್ತದೆ, ಫ್ಯಾಬ್ರಿಕ್ ಏನು ಬೇಕು ಅವ್ರಿಗೆ ಹೇಗ್ ಬೇಕು ಅದೇ ರೀತಿಯಲ್ಲಿ ಮಾಡಿ ಕೊಡ್ತೇವೆ ಸರ್. ಸಪೋಸ್ ಅವರಿಗೆ 3-1-1 ಇಡ್ಲಿಕ್ಕೆ ಆಪ್ಷನ್ಸ್ ಇಲ್ಲ, ಕಾರ್ನರ್ ಇದೆ, ಆ ಕಾರ್ನರ್ ಸೋಫಾ ಮಾಡಿ ಕೊಡ್ತೀವಿ. 5 ಸೀಟರ್ ಇಲ್ಲ 4 ಸೀಟರ್ ಮಾಡಿ ಕೊಡ್ತೀವಿ. ಯಾವ ರೇಂಜ್ ಅಲ್ಲೂ ಅದು ಮಾಡಿ ಕೊಡ್ತೀವಿ. ಕಲರ್ ಚೇಂಜ್ ಮಾಡ್ತೀವಿ. ಬೇಕಂದ್ರೆ ಇನ್ನೊಂದು ಹೇಳ್ತೀನಿ, ಈ ಹ್ಯಾಂಡಲ್ ಬೇಡ ಅಂತ ಅಂದ್ರೆ ಈ ಹ್ಯಾಂಡಲ್ ಹಾಕಿ ಕೊಡ್ತೀವಿ ನಾವು. ಆತರ ಓಕೆ ಓಕೆ. ಈ ಬ್ಯಾಕ್ ಇದಕ್ಕೆ ಬೇಕಂದ್ರೆ ಫಿಕ್ಸ್ ಮಾಡಿ ಕೊಡ್ತೀವಿ ನಾವು. ಹಾಗೆ ಒಂದು 10 ಸೋಫಾದು ಮಿಕ್ಸರ್ ಒಂದರಲ್ಲಿ ಬೇಕಂದ್ರೆ ಮಾಡಿ ಕೊಡ್ತೀವಿ ನಾವು. ಇದು ನಮ್ದು ಪ್ರಿಲ್ಯಾಮಿನೇಟೆಡ್ ಪ್ರಾಡಕ್ಟ್ ಇದೆ. ಪ್ರಿಲ್ಯಾಮಿನೇಟೆಡ್ ಕಂಪ್ರೆಸ್ಡ್ ವುಡ್ ಹೇಳ್ತಾರೆ, ಇಂಜಿನಿಯರಿಂಗ್ ವುಡ್ ಹೇಳ್ತಾರೆ, ಮತ್ತೆ ವುಡ್ ಬೇಸ್, ಎಲ್ಲ ವುಡ್ ಬೇಸ್ ಇದೆ. ಇದರಲ್ಲಿ 2 ಪ್ರಾಡಕ್ಟ್ ಬರ್ತದೆ. ಒಂದು ರೆಗ್ಯುಲರ್ ಅನ್ಬ್ರ್ಯಾಂಡೆಡ್ ಪ್ರಾಡಕ್ಟ್ ಬರ್ತದೆ, ಇನ್ನೊಂದು ಬ್ರ್ಯಾಂಡೆಡ್ ಬರ್ತದೆ. ಇದು ಪ್ರಾಡಕ್ಟ್ ಎಲ್ಲ ನೋಡಿ, ಇದೆಲ್ಲ ನಿಮ್ಗೆ MRP ಬಂದ್ಬಿಟ್ಟು 8,000 to 9,000 ಇದೆ.
8,000 ಇದೆ, 9,000 ಇದೆ. ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಸಾಧಾರಣ 7,500 8,000 ರೇಂಜ್ ಅಲ್ಲಿ ಬಂದು ಬೀಳ್ತಾರೆ. ಅಂದ್ರೆ ಮನೆಯಲ್ಲಿ ನಾವು ಅಂದ್ರೆ ಮೇಕಪ್ ಐಟಮ್ಸ್ ಎಕ್ಸಾಕ್ಟ್ಲಿ ಇರ್ಬೋದು. ಹೌದು, ಡ್ರೆಸ್ಸಿಂಗ್ ಯೂನಿಟ್ ಅಂತಾರೆ. ಹೌದು, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇದಕ್ಕೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,500 ಸ್ಟಾರ್ಟ್ ಆಗ್ತದೆ. 5,500 ಸ್ಟಾರ್ಟ್ ಆಗ್ತದೆ. ಇದೇ ತಗೊಂಡ್ರೆ ಎಷ್ಟಾಗಬಹುದು ಕಾಸ್ಟ್ ಬಂದ್ರೆ? ಇದು ತಗೊಂಡ್ರೆ 9,000 rupees ಆಗ್ತದೆ ನಿಮ್ಗೆ. ಆಫ್ಟರ್ ಡಿಸ್ಕೌಂಟ್ 9,000 ಆಗ್ತದೆ. ಇದೇ ಬಂದ್ಬಿಟ್ಟು ನಿಮ್ಗೆ ಸೆಂಚುರಿ ಅಂತ ಒಂದು ಪ್ರಿಲ್ಯಾಮಿನೇಟರ್ ನಿಮ್ಗೆ ಕೇಳಿರ್ಬೋದು. ಈಗ ಇಂಡಿಯಾದಲ್ಲಿ ಇರೋದು ಬ್ರಾಂಡೆಡ್ ಒಂದು ಪ್ಲೈವುಡ್ ಲ್ಯಾಮಿನೇಟ್ ಕಂಪನಿ ಇರೋದು ಸೆಂಚುರಿ ಮತ್ತೆ ಟೆಸಾ. ಅದರಲ್ಲಿ ಮಾಡೋದಾದ್ರೆ ಒಂದು ಸಾಧಾರಣ 5,000 rupees ಎಕ್ಸ್ಟ್ರಾ ಆಗ್ತದೆ. ಅಂದ್ರೆ ಶೀಟ್ ಡೆನ್ಸಿಟಿ, ಅವ್ರದ್ದು ಬ್ರ್ಯಾಂಡ್ ಎಲ್ಲದರಲ್ಲೂ ಅಷ್ಟೇ. ಬ್ರ್ಯಾಂಡ್ಗೆ ಹೋದ್ರೆ ಇಮಿಡಿಯೇಟ್ ಆಗಿ ಪ್ರೈಸ್ ಹೈಕ್ ಆಗ್ತದೆ. ಪ್ಲಸ್ ಇದು ಅಷ್ಟೇ, ನಮ್ದ್ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುದು ನಮ್ಮ ಫ್ಯಾಕ್ಟರಿಯಲ್ಲಿ ಪ್ಯಾನಲ್ ಸೋ ಇದೆ, ಎಜ್ ಬೈಂಡಿಂಗ್ ಇದೆ, PVC ಎಜ್ ಬೈಂಡಿಂಗ್ ಇದೆಲ್ಲ ಹಾಕಿ ನಾವು ಫಿನಿಶ್ ಮಾಡ್ತೇವೆ. ಇದು ಕಸ್ಟಮೈಸೇಷನ್ ಇದೆ ನಮ್ಮ ಹತ್ರ. ಹೌದು, ಪ್ರತಿಯೊಂದರಲ್ಲೂ ಇಂಟೀರಿಯರ್ ಮಾಡ್ತೀವಿ ನಾವು. ಇಂಟೀರಿಯರ್ ಮಾಡುವಾಗೂ ಅಷ್ಟೇ ಪ್ರತಿಯೊಂದು. ಇದು ನೋಡಿ ವಾರ್ಡ್ರೋಬ್, ಬನ್ನಿ, ಇದು 2 door ವಾರ್ಡ್ರೋಬ್ ಇದೆ. ಇಲ್ಲಿ 2 door ವಾರ್ಡ್ರೋಬ್ ಇದೆ. ಇದರಲ್ಲಿ ಹ್ಯಾಂಗರ್ ಕೊಟ್ಟಿದ್ದೀವಿ, ಕೆಳಗಡೆ ಲಾಕರ್ ಕೊಟ್ಟಿದ್ದೀವಿ, ಬೇರೆ ಶೆಲ್ಫ್ಸ್ ಇದೆ ಇದರಲ್ಲಿ. ಇದು ನಾನು ಹೇಳಿದಾಗೆ ಸೆಂಚುರಿ ಪ್ರಾಡಕ್ಟ್. ಸೆಂಚುರಿ ಬ್ರಾಂಡೆಡ್ ಪ್ರಾಡಕ್ಟ್. ಇದರಲ್ಲಿ ಅಟ್ಯಾಚ್ಡ್ ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ ನೋಡಿ. ಇದು ಡ್ರೆಸ್ಸಿಂಗ್ ಇದೆ. ಇದರಲ್ಲಿ ಏನ್ ಮಾಡಿದೀವಿ, ಒಳಗೆ ಶೆಲ್ಫ್ಸ್ ಇದೆ, ಪ್ಲಸ್ ಮಿರರ್ ಬರ್ತದೆ, ಒಂದು ಡ್ರಾವರ್ ಬರ್ತದೆ, ಇದೊಂದು ಡೋರ್ ಬರ್ತದೆ. ಹೌದು ಸರ್, ಆಕ್ಚುಲಿ ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಇದು ಮತ್ತೆ ಹೌದು, ಇದು ಆಕ್ಚುಲಿ ಏನಂದ್ರೆ ಇದು ಟೋಟಲ್ ಆಗಿ ನಿಮ್ಗೆ 2 door ವಿತ್ ಡ್ರೆಸ್ಸರ್ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ 2 door 4 door ಪ್ಲಸ್ ಡ್ರೆಸ್ಸರ್ ಹೇಗ್ ಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಇಟ್ಟಿದೀವಿ. ಹೇಗ್ ಬೇಕಾದ್ರೂ ನಾವು ಕೊಡ್ತೀವಿ. ಹಾಗೆ ಅಂದ್ರೆ ಸ್ಪೇಸ್ ಎಷ್ಟಿದೆ ಆ ಪ್ರಕಾರ ಕೊಡ್ತೀವಿ. ಹೈಟ್ ಬಂದ್ಬಿಟ್ಟು 6.5 ಬರ್ತದೆ, ಬೇಕಾದ್ರೆ 7 feet ಮಾಡಿ ಕೊಡ್ತೀವಿ. ಡೆಪ್ತ್ ಬಂದ್ಬಿಟ್ಟು 18 ಇದೆ, ಅದು ಬೇಕಾದ್ರೆ 20 ಮಾಡಿ ಕೊಡ್ತೀವಿ, 21 ಮಾಡಿ ಕೊಡ್ತೀವಿ, ಯಾವ್ದು ಬೇಕಾದ್ರು. ಈಗ ಜಾಸ್ತಿ ಜನ ಮುಂಚೆ ಏನಾಗ್ತಿದೆ ಅಂದ್ರೆ ರೆಡಿ ಏನಿದೆ ಅದನ್ನ ಕೊಯ್ತಿದ್ರು. ಈಗ ಏನ್ ಮಾಡ್ತಾರೆ ಜನ, ಅವ್ರಿಗೆ ಬೇಕಾದದ್ದು ಯಾರು ತಗೊಂಡು ಹೋಗ್ತಾರೆ, ಮಾಡಿಸಿ ತಗೊಂಡು ಹೋಗ್ತಾರೆ. ಹಾಗೆ ಅದೇ ರೀತಿ. ಸರ್, ಇದಕ್ಕೆಲ್ಲ ಎಷ್ಟಾಗುತ್ತೆ ಕಾಸ್ಟ್ ಬಂದು? ಇದೆಲ್ಲ ಕಾಸ್ಟ್ ನೋಡಿ, ಇದೆಲ್ಲ 2 door ಎಲ್ಲ 15,000 ಆಫ್ಟರ್ ಡಿಸ್ಕೌಂಟ್ ಬರ್ತದೆ. ಈ 2 door ಇದು ಸೇರಿದ್ರೆ ನಿಮ್ಗೆ 25,000-26,000 ಆ ರೇಂಜ್ ಅಲ್ಲಿ ಬರ್ತದೆ. ಇದು ಮತ್ತೆ ಇದು ಸೇರಿ ಒಂದು 26,000 ರೇಂಜ್ ಅಲ್ಲಿ ಬರ್ತದೆ. ಇದು ಬೇಕಂದ್ರೆ ಅದ್ರದ್ದು ಆಡ್ ಆಗ್ತದೆ, 15,000 ಆಡ್ ಆಗ್ತದೆ. ಹಾಗೆ ಬನ್ನಿ ನೋಡಿ, ನಾನು ನಿಮ್ಗೆ ಹೇಳಿದಾಗೆ ಇದು ಸೆಂಚುರಿ ಪ್ರಾಡಕ್ಟ್ ಡ್ರೆಸ್ಸರ್ ಅಲ್ಲಿ. ನೋಡಿ, ಆ ಡ್ರೆಸ್ಸರ್ಗೆ 9,000 ಆದ್ರೆ ಈ ಡ್ರೆಸ್ಸರ್ಗೆ 13,000 ಆಗ್ತದೆ. 4,000 ಮೆಟೀರಿಯಲ್ ಅಲ್ಲಿ ಡಿಫರೆನ್ಸ್ ಬರ್ತದೆ. ಮತ್ತೆ ಏನಿಲ್ಲ, ಲೇಬರ್ ಸೇಮ್ ಇರ್ತದೆ, ಎಲ್ಲ ಸೇಮ್ ಇರ್ತದೆ, ಡೆಪ್ತ್ ಮೆಜರ್ಮೆಂಟ್ ಎಲ್ಲ ಚೇಂಜ್ ಇರ್ತದೆ. ಆದ್ರೆ ಇದು ಸೆಂಚುರಿ ಪ್ರಾಡಕ್ಟ್, ಅದು ರೆಗ್ಯುಲರ್ ಅಷ್ಟೇ. ಬನ್ನಿ, ಇದೆಲ್ಲ ನೋಡಿ, ಇದರಲ್ಲಿ ಮಿರರ್ ಇದೆ. ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಕಾಸ್ಮೆಟಿಕ್ಸ್ ಏನಾದ್ರು ಇಟ್ಕೋಬಹುದು. ಇಲ್ಲಿ ಡ್ರಾವರ್ಸ್ ಇದೆ, ಏನಾದ್ರು ಐಟಮ್ ಇಟ್ಕೋಬಹುದು. ಕೆಳಗಡೆ ಡೋರ್ ಇದೆ, ಏನಾದ್ರು ಐಟಮ್ಸ್ ಇಟ್ಕೋಬಹುದು. ಈ ರೀತಿ ಬರುತ್ತೆ. ಬನ್ನಿ ನೋಡಿ, ಇದು ಕಂಪ್ಯೂಟರ್ ಟೇಬಲ್ಸ್ ಇದೆ. ಇದು ರೆಗ್ಯುಲರ್ ಕಂಪ್ಯೂಟರ್ ಟೇಬಲ್ಸ್ ಈ ರೀತಿ ಇದೆ. ಒಂದು ಡ್ರಾವರ್ಸ್ ಬರ್ತದೆ, CPU-ಗೆ ಆಪ್ಷನ್ಸ್ ಇದೆ. ಹೌದು, ಆಪ್ಷನ್ಸ್ ಇದೆ, ಈ ರೀತಿ ಬರ್ತದೆ. ಇದೊಂದು ಆಫೀಸ್ ಟೇಬಲ್ ಇದೆ, ಇಲ್ಲಿ ಫುಡ್ ಸ್ಪೇಸ್ ಇದೆ ನಿಮಗೆ. ಪ್ಲಸ್ ಇಲ್ಲೊಂದು ಡ್ರಾವರ್ ಬರ್ತದೆ, ಇಲ್ಲೊಂದು ಡೋರ್ ಬರ್ತದೆ. ಇದು 3x2 4x2 3 1.5 ಇದರಲ್ಲೆಲ್ಲ ಬರುತ್ತೆ. ಕಸ್ಟಮೈಸೇಷನ್ ಬೇಕಾದ್ರೆ 6 1.5 ಏನ್ ಬೇಕಾದ್ರೂ ಮಾಡಿ ಕೊಡ್ಬೋದು. ಸರ್, ಇದಕ್ಕೆಲ್ಲ ಒಂದು ಬೇಸ್ ಪ್ರೈಸ್ ಬಂದು ನಿಮ್ಗೆ ಇದು ಕಂಪ್ಯೂಟರ್ ಟೇಬಲ್ ಎಲ್ಲ ನಿಮ್ಗೆ 6,500 ರೇಂಜ್ ಅಲ್ಲಿ ಬರ್ತದೆ. ಬೇಸ್ ಪ್ರೈಸ್ ನಿಮ್ಗೆ 3x2 4x2 ಎಲ್ಲ 8,500 9,500 ಆ ರೇಂಜ್ ಅಲ್ಲಿ ಬರ್ತದೆ. ಜಾಸ್ತಿಯಿಂದ ಜಾಸ್ತಿ ನಾವು ಮೂವ್ ಮಾಡ್ತೇವೆ, ಸೆಂಚುರಿ ಪ್ರಾಡಕ್ಟ್ ಅನ್ನೇ ಮೂವ್ ಮಾಡ್ತೇವೆ. ಯಾಕೆ ಹೇಳಿದ್ರೆ ಬ್ರಾಂಡೆಡ್ ಇರ್ತದೆ, ಸ್ವಲ್ಪ ಚೆನ್ನಾಗಿರ್ತದೆ, ಡೆನ್ಸಿಟಿ ಚೆನ್ನಾಗಿರ್ತದೆ, ಪೇಪರ್ ಕ್ವಾಲಿಟಿ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ, ಸ್ವಲ್ಪ ಮೂವ್ ಮಾಡ್ತೇವೆ. ಮತ್ತೆ ಇದೇನು ಸರ್, ಇದೇನು? ಇದು ಸೈಡ್ ಟೇಬಲ್, ಬೆಡ್ ಸೈಡ್ ಟೇಬಲ್ ಹೇಳ್ತಾರ ಇದಕ್ಕೆ. ಬೆಡ್ ಸೈಡ್ ಟೇಬಲ್, ಇದು ಬೆಡ್ ಪಕ್ಕದಲ್ಲಿ ಏನಾದ್ರು ಇಟ್ಕೊಳ್ಳಿಗೆ ನಿಮ್ಗೆ ಇಲ್ಲಿ ಮೊಬೈಲ್ ಚಾರ್ಜರ್ಸ್ ಏನಾದ್ರು ಹಾಕಿ ಇಲ್ಲಿ ಇಟ್ಕೋಬೇಕು, ಇಲ್ಲಿ ಏನಾದ್ರು ಪರ್ಸ್, ನಿಮ್ದು ವ್ಯಾಲೆಟ್ಸ್ ಅದೇನು ಇಟ್ಕೊಳ್ಬೇಕಾದ್ರೆ ಇದು ಬೆಡ್ ಸೈಡ್ ಬಾಕ್ಸ್. 2 ಟೈಪ್ ಅಲ್ಲಿ ಇದೆ. ಇದೊಂದು ಸಿಂಗಲ್ ಡ್ರಾವರ್ ಬಂದಿದೆ, ಇಲ್ಲೊಂದು ಡ್ರಾವರ್ ಬಂದಿದೆ, ಇಲ್ಲೊಂದು ಡೋರ್ ಟೈಪ್ ಅಲ್ಲಿ ಕೊಟ್ಟಿದ್ದೇವೆ. ಇದೆಲ್ಲ ನಿಮ್ಗೆ 3,500 ರೇಂಜ್ ಅಲ್ಲಿ ಬರುತ್ತೆ. ಹೌದು, ಇದೆಲ್ಲ 2,500 ಬರ್ತದೆ, ಇದೆಲ್ಲ 3,500 ಬರ್ತದೆ. ಅಷ್ಟೇ. ಇದೆಲ್ಲ ನೋಡಿ, ಇದು ನಿಮ್ಗೆ ಇದು ಸ್ಟಡಿ ಯೂನಿಟ್ ಪ್ಲಸ್ ನೋಡಿ, ಇದರಲ್ಲಿ ಏನ್ ನಿಮ್ಗೆ ಇದು ಫಿಕ್ಸ್ ಇರೋದಿಲ್ಲ, ಇದೇ ರೀತಿ ಇರ್ತದೆ. ನಿಮ್ಗೆ ಏನೋ ಸ್ಟಡಿ ಮಾಡ್ಕೋಬೇಕು ಅಂತಂದ್ರೆ ಚೇರ್ ಇಟ್ಟು ಇದನ್ನು ಓಪನ್ ಮಾಡಿ ಸ್ಟಡಿ ಮಾಡ್ಕೊಳ್ಳೋದು. ಒಳಗಡೆ ಬೇಕಾದ್ರೆ ಬುಕ್ಸ್ ಎಲ್ಲ ಇಟ್ಕೋಬಹುದು, ಪ್ಲಸ್ ಕ್ಲೋಸ್ ಮಾಡೋದು. ಮತ್ತೆ ಅಲ್ಲಿ ಮೇಲ್ಗಡೆ ಏನಾದ್ರು ಸ್ಪೇಸ್ ಇದೆ ಅದು ಯೂಸ್ ಮಾಡ್ಕೋಬಹುದು. ಪ್ಲಸ್ ಇಲ್ಲಿ ಬುಕ್ ಶೆಲ್ಫ್ ಇದೆ ಅಟ್ಯಾಚ್ಡ್.
ಹೌದು, ಇದು ಮತ್ತೆ ಇದು ಸೆಪರೇಟ್ ಪೀಸಸ್ ಬರುತ್ತೆ. ಸರ್ ಇದಕ್ಕೆಲ್ಲ ಎಷ್ಟಾಗುತ್ತೆ? ಇದೆಲ್ಲ ನಿಮ್ಗೆ ಒಂದು 15,000 ರೇಂಜ್ ಅಲ್ಲಿ ಬರುತ್ತೆ. ಸಿಂಗಲ್ ಎಲ್ಲ ಸೇರಿ ಇದು ಸೆಟ್. ಸಿಂಗಲ್ ಬೇಕಂತ ಹೇಳಿದ್ರೆ ಸಿಂಗಲ್ ಬೇಕು ಅಂತಂದ್ರೆ ನಾವು ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಸರ್. ಇದು ಮೈನಸ್ ಮಾಡಿ ಒಂದು 4,000 5,000 ಲೆಸ್ ಆಗ್ತದೆ, ಅದು ಮಾಡಿ ಕೊಡ್ತೇವೆ. ಅಂದ್ರೆ ಇದೇ ಬೇಕು ಅಂತಂದ್ರೆ ಒಂದು 8,500 ಗೆ ಬರ್ತದೆ. 8,500 9,000 ಈ ರೇಂಜ್ ಅಂದ್ರೆ ನಾವು ಆಗ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ ಎಷ್ಟಾಗತ್ತೆ ಅಷ್ಟು. ಸಪೋಸ್ ಇದೇ ಬೇಕು ಅಂತಾರೆ ಆಗ ನಾವು ಒಂದು ಪ್ರೈಸ್ ಮಾಡಿ ಕೊಡ್ತೀವಿ, ಇದು ಬೇಕಂದ್ರೆ ಅದು ಪ್ರೈಸ್ ಮಾಡಿ ಕೊಡ್ತೀವಿ. ಹೌದು, ಇದೆಲ್ಲ ಮೆಟಲ್ ಪ್ರಾಡಕ್ಟ್. ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಇದು ನಾವು ಹೊರಗಡೆಯಿಂದ ತರಿಸ್ತೀವಿ. ಒಂದು 4-5 ಕಂಪನಿ ಹತ್ರ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರವರು ಒಂದೊಂದು ಟೈಪ್ ಇದು ಟೆಕ್ಸ್ಚರ್ ಬಂದಿದೆ, ಇದೊಂದು ಕಂಪನಿಯಿಂದ ಬರ್ತದೆ, ಇನ್ನೊಂದು ಮ್ಯಾಟ್ ಫಿನಿಶ್ ಅಂತ ಬರ್ತದೆ, ಇನ್ನೊಂದು ಟಾಟಾ ಗ್ಯಾಲೋನೈಸ್ಡ್ ಸ್ಟೀಲ್ ಯೂಸ್ ಮಾಡಿ ಮಾಡ್ತಾರೆ, ಅವರಿಂದ ತಗೊಳ್ತೀವಿ. 10 ವರ್ಷ ಗ್ಯಾರಂಟಿ ಕೊಡ್ತಾರೆ. ಅಂತದೆಲ್ಲ ಇದೆಲ್ಲ ಔಟ್ಸೋರ್ಸಿಂಗ್ ಇದೆ. ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಇದು ಸುಮ್ಮನೆ ಇದರಲ್ಲೆಲ್ಲ ಸ್ವಲ್ಪ ನಮ್ಗೆ ಅಂತದ್ದೇ ಎಲ್ಲ ಮೆಷಿನ್ಸ್ ಅದು ಇದೆಲ್ಲ ಬೇಕಾಗ್ತದೆ. ಪರ್ಟಿಕ್ಯುಲರ್ ಅದೇ ಮಾಡುವವ್ರ ಹತ್ರ ನಾವು ತಗೊಳ್ತೇವೆ. ತುಂಬಾ ವರ್ಷದಿಂದ 10-12 ವರ್ಷದಿಂದ ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾ ಇದ್ದೇವೆ. ಬನ್ನಿ ಸರ್, ಇದೆಲ್ಲ ಟಿವಿ ಯೂನಿಟ್ಸ್ ನಿಮ್ಗೆ. ನಮ್ಗೆ ಒಂದು ಎಂಟೈರ್ ಒಂದು ಇದು ಕ್ಯಾಬಿನೆ ಸಿಕ್ಬಿಡತ್ತೆ. ಇಲ್ಲಿ ನಿಮ್ಗೆ ಶೋ ಐಟಮ್ಸ್ ಏನಾದ್ರು ಇಟ್ಕೋಬಹುದು. ಇಲ್ಲಿ ಟಿವಿ ಪ್ಲೇಸ್ ಮಾಡಿ ಇಟ್ಕೊಳ್ಬಹುದು. ಕೆಳಗಡೆ ನಿಮ್ಗೆ 2 ಡೋರ್ ಬರುತ್ತೆ. ಇಲ್ಲಿ ನಿಮ್ಗೆ ಸೆಟಪ್ ಬಾಕ್ಸಸ್ ಅದು ಇದು ಎಲ್ಲ ಇಟ್ಕೋಬಹುದು. ಸರ್ ಇದೆಲ್ಲ ಎಷ್ಟಾಗುತ್ತೆ? ಬೇಸ್ ಪ್ರೈಸ್ ಬಂದು ಒಂದು ನಿಮ್ಗೆ 15,000 ಸಾವಿರದಿಂದ ಸ್ಟಾರ್ಟ್ ಆಗ್ತದೆ. ಇದು ಆಕ್ಚುಲಿ 27,000 ಇದೆ ಬಂದು. ಸ್ವಲ್ಪ ಇದು ಕಡಿಮೆ ಮಾಡಿ ಎಲ್ಲ ಡಿಸ್ಕೌಂಟ್ ಮಾಡಿ 23,000-24,000 ಕೊಡ್ತೀವಿ ನಾವು. ಹೌದು. ಈ ಕಡೆ ಕೂಡ ನೋಡಬಹುದು ಇನ್ನೊಂದು ಕ್ಯಾಬಿನೆಟ್ ಇದೆ. ಇಲ್ಲಿ ಕೂಡ ನಾವು ಟಿವಿಯನ್ನು ಇಲ್ಲಿ ಫಿಕ್ಸ್ ಮಾಡಿ ಆಗುತ್ತೆ ಸರ್. ಹೌದು, ಟಿವಿ ಫಿಕ್ಸ್ ಮಾಡಬಹುದು. ಓಕೆ, ಸ್ಮಾಲ್ ಟಿವಿ. ಓಕೆ. ಇದು ಬಂದ್ಬಿಟ್ಟು ನಮ್ದು ಕುಶನ್ ದಿವಾನ. ಓಕೆ, ಹೌದು. ಈಗ ಹಾಲ್ ಅಲ್ಲಿ ಇಡ್ಬೋದು, ಇದು ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಬಹುದು, ಎಲ್ಲಿ ಇಟ್ಕೊಳ್ಬಹುದು. ದಿವಾನ ಇದು ಆಕ್ಚುಲಿ ನಿಮ್ಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೂ ಯೂಸ್ ಆಗ್ತದೆ, ನಿಮ್ಗೆ ಸಿಟ್ಟಿಂಗ್ ಅಲ್ಲೂ ತುಂಬಾ ಕಂಫರ್ಟೇಬಲ್ ಇದೆ. ನಾವು ಈ ಕಡೆ ನೋಡ್ಬೋದು, ನಮ್ಗೆ ಇಲ್ಲಿ ವೆರೈಟಿ ಸೋಫಾಗಳನ್ನ ನಾವಿಲ್ಲಿ ನೋಡಬಹುದು. ಆಕ್ಚುಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಇದೆ ಅಂತ. ಇದೆಲ್ಲ ಸರ್ ಆಕ್ಚುಲಿ ಇದು ನಾನು ವುಡಿನದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಅದರಲ್ಲಿ ಅಲ್ಲೆಲ್ಲ ಬ್ರ್ಯಾಂಡ್ ಇರುತ್ತೆ. ಇದರಲ್ಲಿ ಬನ್ನಿ, ಇದರಲ್ಲಿ ಕುಶನ್ ನೋಡಿ. ಇದು 2+ ಲಾಂಜರ್ ಅಂತಾರೆ ಇದಕ್ಕೆ. ಹೌದು, 2 ಸೀಟರ್ ಬರ್ತದೆ ಪ್ಲಸ್ ಲಾಂಜರ್ ಬರ್ತದೆ ಇದರಲ್ಲಿ. ಅಂದ್ರೆ ಟಿವಿ ಆ ಕಡೆ ಇದೆ, ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ ಮಾಡಿ ಕಾಲು ಸ್ಟ್ರೆಚ್ ಮಾಡಿ ನೀವು ಕೂತ್ಕೊಂಡು ನೋಡುವಂತದ್ದು. ಇದು ಕಾರ್ನರ್ ಸೋಫಾದಲ್ಲಿ ತುಂಬಾ ರೇಂಜಸ್ ಇದೆ. ನಿಮ್ಗೆ ಅಲ್ಲೊಂದು ಕಾರ್ನರ್ ಸೋಫಾದಲ್ಲಿ ನಾನು ತೋರಿಸಿದೆ. ಎರಡು ಬೇರೆ ಪೀಸ್ ಇರ್ತದೆ. ಕಂಫರ್ಟೇಬಲ್ ಆಗಿ ನೀವು ಕೂತ್ಕೋಬಹುದು, ನೀವು ಆರಾಮಲ್ಲಿ. ಹೌದು, ಹಾಗೆ ಕಾಲು ಸ್ಟ್ರೆಚ್ ಮಾಡಿ ಕೂತ್ಕೊಳ್ಬಹುದು. ಅದಕ್ಕೋಸ್ಕರ ಇಲ್ಲಿ ಟಿವಿ ಯೂನಿಟ್ ಇರ್ತದೆ ಆಪೋಸಿಟ್ ಅಲ್ಲಿ. ಈ ಕಡೆ ಬೇಕಂತ ಹೇಳ್ಕೊಂಡು ಮಾಡ್ಬೋದು. ಕಸ್ಟಮೈಸೇಷನ್ ಎಲ್ಲ ಇನ್ನೊಂದು ಆಪ್ಷನ್ ಇದೆ ನಮ್ಗೆ. ಈಗ ಏನ್ ಮಾಡ್ತಿದೀವಿ ಅಂದ್ರೆ ಯಾವ್ದು ಫಿಕ್ಸ್ ಅಂತ ಇರೋದಿಲ್ಲ. ಈಗ ಕೆಲವೊಂದು ಏನಾಗ್ತದೆ, ನಿಮ್ಗೆ ಆ ಹ್ಯಾಂಡಲ್ ಇಲ್ಲಿ ಬೇಕಾಗಿರ್ತದೆ, ಅವ್ರಿಗೆ ಅಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಈಗ ನೀವು ಕೂತ್ಕೊಂಡಿದ್ದೀರಿ ಸರ್, ನೀವು ಇದು ಹೀಗೆ ನಾವು ಮಾಡಿ ಬಿಡ್ತೀವಿ 3 ಸೀಟರ್ ಸೀದಾ ಅಟ್ಯಾಚ್ಡ್. ಹಾಗೆ 2 ಸೀಟರ್ ಬರ್ತದೆ ನೋಡಿ, ಹಾಗೆ 3 ಸೀಟರ್ ಮಾಡಿ ಬಿಡ್ತೀವಿ. ಇಷ್ಟು ಪೋರ್ಷನ್ ಇದೆ ನೋಡಿ, ಇಷ್ಟು ಪೋರ್ಷನ್ ಸೆಪರೇಟ್ ಮಾಡಿ ಬಿಡ್ತೀವಿ ನಾವು. ಅದನ್ನು ಅಲ್ಲೂ ಇಡ್ಬೋದು ಹಾಗೆ ಮಾಡಿ ಕೊಡ್ತೀವಿ. ಹೌದು, ಈಗ ಆ ರೀತಿ ಮಾಡ್ತಿದ್ದೀವಿ. ಯಾಕಂದ್ರೆ ಏನಾಗ್ತದೆ, ಕಸ್ಟಮರ್ಗೆ ಕೆಲವೊಮ್ಮೆ ಆ ಕಡೆ ಬೇಕಾಗ್ತದೆ, ಈ ಕಡೆ ಬೇಕಾಗ್ತದೆ, ಹಾಗೆಲ್ಲ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಒಂದು ಸೆಪರೇಟ್ ಆಗಿ ಯೂನಿಟ್ ಮಾಡಿ ಬಿಡ್ತೀವಿ. ಅದು ಎಲ್ಲಿಗೂ ನಾವು ಅಟ್ಯಾಚ್ ಮಾಡಿ ಇಟ್ಕೋಬಹುದು. ಇದಕ್ಕೆಲ್ಲ ನಿಮ್ಗೆ ಒಂದು ಸಾಧಾರಣ ಒಂದು 39,000 ಗೆ ಬಂದು ಬಿಡ್ತದೆ. 2+ ಮಾಡಿ ಕೊಡ್ಬೋದು ಸರ್, ಹೇಗೂ ಮಾಡಿ ಕೊಡ್ಬೋದು. ಏನ್ ಗೊತ್ತಾ ಸರ್, ಪ್ರೀಮಿಯಂ ಪ್ರಾಡಕ್ಟ್ ಇದೆ ನೋಡಿ. ಪ್ರೀಮಿಯಂ ಪ್ರಾಡಕ್ಟ್ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಇದು ಕ್ಲೋತ್ ಹಾಕಿದ ಕೂಡಲೇ ನಿಮ್ಗೆ ಅದರಲ್ಲಿ ಫೀಲೇ ಬೇರೆ ಬರ್ತದೆ. ಆಕ್ಚುಲಿ ಇದೆಲ್ಲ ನಿಮ್ಗೆ 600 ರೇಂಜ್ ಇದು ಫ್ಯಾಬ್ರಿಕ್ ಇದೆ. ನಾವು ಒಂದು 250 ರೇಂಜ್ ಅಲ್ಲೂ ಬರ್ತದೆ, ಅದರಲ್ಲೂ ಮಾಡಿ ಕೊಡ್ಬೋದು. ಇದೆಲ್ಲ ಸಾಧಾರಣ ನಿಮ್ಗೆ ಒಂದು 29,000 ಬರ್ತದೆ. ಏನಾಗೋದಿಲ್ಲ ಸರ್, ಆಕ್ಚುಲಿ ಫೀಲ್ ಬರ್ತದೆ. ಇದೆಲ್ಲ ನಿಮಗೆ ಡ್ಯೂರಬಿಲಿಟಿ ಒಳ್ಳೇದು ಸರ್. ಆಕ್ಚುಲಿ ಎಷ್ಟು ಒಂದು ಸೋಫಾ ಇದೆ ನೋಡಿ, ಒಂದು ಸೋಫಾಕ್ಕೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ನೀವು ಫ್ಯಾಬ್ರಿಕ್ ಹಾಕ್ತೀರಿ, ಹೇಗೆ ನೀವು ಇದು ನೋಡಿ ಸಾಫ್ಟಿ ಫೋಮ್ ಹಾಕ್ತೀರಿ, ಯಾವ ಬ್ರ್ಯಾಂಡ್ ಇದು ಹಾಕ್ತೀರಿ, ಎಷ್ಟು ಡೆನ್ಸಿಟಿ ಹಾಕ್ತೀರಿ, ಅದ್ರ ಮೇಲೆ ರೇಟ್ ಹೋಗ್ತದೆ ನೋಡಿ. ಒಂದು ಯಾವುದೇ ಸೋಫಾ ಇರಲಿ, ಇದೇ ಸೋಫಾ ನಿಮ್ಗೆ 15,000ಕ್ಕೂ ಮಾಡಿ ಕೊಡ್ಬೋದು ಸರ್. ಇದೇ ಸೋಫಾ ನಿಮ್ಗೆ 90,000 1 ಲಕ್ಷಕ್ಕೂ ಮಾಡಿ ಕೊಡ್ಬೋದು. ಕಂಫರ್ಟೇಬಲ್ ಫೀಲ್ ಆಗ್ತದೆ, ಮತ್ತೆ ಡ್ಯೂರಬಿಲಿಟಿ ನಿಮ್ಗೆ ಹೇಗೆ ಆಗ್ತದೆ ನೋಡಿ ಸರ್. ಫೋಮ್ ಅಲ್ಲಿ ತುಂಬಾ ಬರ್ತದೆ ನಿಮ್ಗೆ. 20 ಯಾರಿಗೂ ಗೊತ್ತಾಗುದಿಲ್ಲ, ಹಾಕಿ ಕೊಟ್ರೆ ಮುಗೀತು. ಮನೆಗೆ ತಕೊಂಡೋಗಿ 6 ತಿಂಗಳ ನಂತರ ಸ್ಯಾಗ್ ಆದಾಗ್ಲೇ ಗೊತ್ತು ಇದರಲ್ಲಿ ಏನಾಗ್ತದೆ. ಒಮ್ಮೆ ಸ್ಯಾಗ್ ಆದ್ರೆ ಇಡೀ ಸೋಫಾ ವೇಸ್ಟ್ ಸರ್. ಯಾಕೆ ಹೇಳಿ, ನಿಮ್ಗೆ ಅಸೆಂಬಲ್ ಮಾಡ್ಬೇಕಾದ್ರೆ ಕ್ಲೋತ್ ಸೆಟ್ ಆಗೋದಿಲ್ಲ ನಿಮ್ಗೆ. ಎಗೇನ್ ನಿಮ್ಗೆ ಎಲ್ಲ ಚೇಂಜ್ ಮಾಡ್ಬೇಕಾಗ್ತದೆ. ಎಗೇನ್ ಆ ರೇಟಿಗೆ ಬಂದಿರ್ತಾರೆ ಅವ್ರು. ವಿಜಯ್ ಅಷ್ಟೇ. ಬೇರೆ ಸೋಫಾ ಇದು ಕೌಚ್ ಟೈಪ್ ಅಲ್ಲಿ ಇದೆ ನೋಡಿ, ಡಿಫ್ರೆಂಟ್ ಆಗಿದೆ. ಇದು ಹಾಲ್ ಅಲ್ಲಿ ಇಡ್ತಾರೆ, ಬೆಡ್ರೂಮ್ ಅಲ್ಲಿ ಇಡ್ಬೋದು.
ಸರ್ ಇದಕ್ಕೆಲ್ಲ ಎಷ್ಟಾಗುತ್ತೆ ಒಂದು ಇದೆಲ್ಲ ನಿಮಗೆ ಸಾಧಾರಣ ಅಪ್ರಾಕ್ಸಿಮೇಟ್ 19-20,000 ರೇಂಜ್ ಅಲ್ಲಿ ಬರ್ತದೆ. ಅಂದ್ರೆ ಇಲ್ಲಿ ಬಂದ್ರೆ ಮತ್ತೆ ನೀವು ಕಡಿಮೆ ಮಾಡಿ ಕೊಡ್ತೀರಾ? ಅದೆಲ್ಲ ಮಾಡಿ ಕೊಡ್ತೀವಿ. ಹೌದು ಹೌದು, ಅದೆಲ್ಲ ಮಾಡಿ ಕೊಡ್ತೀವಿ, ನಾವು ಕಡಿಮೆ ಮಾಡಿ ಕೊಡ್ತೀವಿ. ಇದೆಲ್ಲ ಜೂಲ ಬಂದು ನಮ್ದು ಸ್ಪೆಷಲ್ ಪ್ರಾಡಕ್ಟ್, ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಆಗಿರುವಂತದ್ದು ಜೂಲ. ಹೌದು, ಸಾಲಿಡ್ ವುಡ್ ಅಲ್ಲಿ ಮಾಡ್ತೀವಿ, ಟೀಕ್ ವುಡ್ ಅಲ್ಲಿ ಮಾಡ್ತೀವಿ. ಇದು ವಿತ್ ಟಾಪ್ ಇದೆ, ಸೀಲಿಂಗ್ ಬಂದು. ಇದು ವಿದೌಟ್ ಟಾಪ್ ಈ ರೀತಿ ಬಂದಿದೆ. ಇದಕ್ಕೆಲ್ಲ ಎಷ್ಟಾಗುತ್ತೆ ಒಂದು? ಇದೆಲ್ಲ ನಿಮಗೆ 42,000 ರೇಂಜ್ ಅಲ್ಲಿ ಬರ್ತದೆ ಸರ್, ಆಮೇಲೆ ಡಿಸ್ಕೌಂಟ್ ಇದೆ. ಇದರಲ್ಲಿ ನಿಮಗೆ 35,000 ರೇಂಜ್ ಅಲ್ಲಿ ಬರ್ತದೆ, ಆಮೇಲೆ ಡಿಸ್ಕೌಂಟ್ ಇದೆ. ಸರ್ ಆಕ್ಚುಲಿ ತುಂಬಾ ಜನ ನಿಮ್ಮ ಶೋರೂಮ್ ಅನ್ನ ಹೊರಗಡೆಯಿಂದ ನೋಡಿದ್ರೆ ಪ್ರೈಸ್ ಕಾಸ್ಟ್ಲಿ ಇದೆ ಅಂತ ಥಿಂಕ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಏನಿಲ್ಲ ಸರ್, ಫಸ್ಟ್ ಗೆ ಹಾಗೆ ಥಿಂಕ್ ಮಾಡ್ತಿದ್ರು. ಈಗ ಭಟ್ಕಳ ಜನತೆ ಇರಲಿ, ಕುಮಟಾ ಜನತೆಯಲ್ಲಿ ಎಲ್ರಿಗೂ ಗೊತ್ತಾಗಿದೆ ರೇಟ್ ಏನು ಜಾಸ್ತಿ ಇಲ್ಲ, ಪ್ಲಸ್ ಕ್ವಾಲಿಟಿ ಸಿಗ್ತಾ ಇದೆ, ಪ್ಲಸ್ ಕಸ್ಟಮೈಸು ಸಿಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಅಂದ್ರೆ ಆ ಬ್ರ್ಯಾಂಡ್ ನೋಡಿ, ಆ ದೊಡ್ಡ ಶೋರೂಮ್ ನೋಡಿ ಜನರು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಒಳಗೆ ಬನ್ನಿ, ನಾವು ಯಾವ ಬೇಕಾದರೂ ಏನು ರೇಟಿಗೆ ಬೇಕಾದರೂ ಯಾವ ಪ್ರೈಸಿಗೆ ಬೇಕಾದರೂ ಅಂತ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಮಾಡಿ ಕೊಡ್ತೇವೆ. ಸರ್ ಈ ಒಂದು ಸೋಫಾ ನೋಡ್ಬೋದು, ಈ ಕಡೆ ಡಿಫ್ರೆಂಟ್ ಆಗಿದೆ. ಹೇಳಿ ಸರ್. ಇದು ಕಾರ್ನರ್ ಸೋಫಾ ಸರ್, ಕಾರ್ನರ್ ಸೋಫಾ. ಇದೆಲ್ಲ ಕಾಣ್ತಿರೋದೆಲ್ಲ ಕಾರ್ನರ್ ಸೋಫಾನೇ, ಅದ್ರಲ್ಲಿ ಡಿಫ್ರೆಂಟ್ ರೇಂಜಸ್ ಬರ್ತದೆ. ಈ ಕಾರ್ನರ್ ಸೋಫಾ ಬಂದ್ಬಿಟ್ಟು ನಿಮಗೆ 29,000 ರೇಂಜ್ಗೆ ಸಿಗ್ತದೆ. ನಮ್ ಸರ್ ಇದರಲ್ಲಿ ಇದು ಫುಲ್ ಎಲ್ಲ ಫುಲ್ ಸೇರಿ 29,000 ಸಿಗ್ತದೆ. ಅದು ಸೇರಿ 29,000 ಕೊಡ್ತೀವಿ. ಮತ್ತೆ ಇಲ್ಲಿ ಬಂದ್ರೆ ಮತ್ತೆ ನೀವು ಕಡಿಮೆ ಮಾಡಿ ಕೊಡ್ತೀರಾ? ಹೌದು ಹೌದು. ಸರ್ ಇದೆಲ್ಲ ಸರ್ ಹಾಳಾಗತ್ತಾ ಬೇಗ? ಏನಾಗುದಿಲ್ಲ ಸರ್, ಸ್ವೇಟ್ ಮೆಟೀರಿಯಲ್, ಏನ್ ಪ್ರಾಬ್ಲಮ್ ಇಲ್ಲ. 5 ವರ್ಷ 6 ವರ್ಷ ಆರಾಮಲ್ಲಿ ಯೂಸ್ ಮಾಡಿ, 5 ವರ್ಷದ ನಂತರ ನೀವೇ ಬರ್ತೀರಾ ಇದೊಂದು ಚೇಂಜ್ ಮಾಡಿ ಕೊಡಿ ಅಂತ ನೀವೇ ಹೇಳ್ತೀರಾ ಅಷ್ಟೇ. ಯಾಕೆ ಹೇಳಿದ್ರೆ ಆರಾಮಲ್ಲಿ ಕಂಫರ್ಟೇಬಲ್ ಆಗಿ 5 ವರ್ಷ 6 ವರ್ಷ ಯೂಸ್ ಮಾಡಿ, ಏನಾಗೋದಿಲ್ಲ. ಸುಮ್ಮನೆ ನಾನು 10 ವರ್ಷ ಅಂತ ಹೇಳೋದಿಲ್ಲ, 5 ವರ್ಷ 6 ವರ್ಷ ಆರಾಮಾಗಿ ಯೂಸ್ ಮಾಡಿ. ಸರ್ ನಮ್ಗೆ ಇದು ಬೇಡಪ್ಪ, ನಮ್ ಖಾಲಿ ಇದು ವುಡ್ ಅಲ್ಲಿ ಬೇಕಪ್ಪ, ಇದು ಮಾಡಿಕೊಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ವುಡ್ ಕಾಸ್ಟ್ಲಿ ಆಗುತ್ತೆ, ಸ್ವಲ್ಪ ಕಡಿಮೆ. ಹೌದು, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಇದು ವುಡ್ ಅಲ್ಲಿ ಪಾಲಿಶ್ ಬರ್ತದೆ, ಎಕ್ಸ್ಟ್ರಾ ಬೇರೆ ವುಡ್, ಅದರಲ್ಲಿ ಒಳಗೆ ನಾವು ಪಾಲಿಶ್ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲ ಅಗತ್ಯನೂ ಇಲ್ಲ ಪಾಲಿಶ್ ಮಾಡುವಂತದ್ದು. ಇದು ಸ್ವಲ್ಪ ಇದಾಗ್ತದೆ. ಇದೆಲ್ಲ ಕಾಸ್ಟ್ಲಿ ಅಂದ್ರೆ ತುಂಬಾ ಕಾಸ್ಟ್ಲಿ ಏನಲ್ಲ, ನಿಮ್ಗೆ 37-38,000 ಅಲ್ಲಿ ಸಿಗುತ್ತೆ ಕಾರ್ನರ್ 5 ಸೀಟರ್. ಇದು ನೋಡಿ, ಇದು ಬಂದು ಒಂದು ಪ್ರೀಮಿಯಂ ಪ್ರಾಡಕ್ಟ್. ಇದು ನಿಮ್ಮ ಹತ್ರ ಅಂದ್ರೆ ತುಂಬಾ ಆಪ್ಷನ್ಸ್ ತುಂಬಾ ಇದೆ ಸರ್, ಆಪ್ಷನ್ಸ್ ತುಂಬಾ ಇದೆ. ಮತ್ತೆ ಇನ್ನೊಂದು, ನಮ್ಮ ಹತ್ರ ಇದ್ದದ್ದೇ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ಕಸ್ಟಮರ್ ನಮ್ಗೆ ಇದು ಬೇಕು ಅಂತ ತೋರಿಸಿದ್ರು ನಾವು ಮಾಡ್ಕೊಡ್ತೀವಿ. ಹೌದು, ಎಲ್ಲ ಕ್ಯಾಟ್ಲಾಗ್ಸ್ ಇದೆ, ಫ್ಯಾಬ್ರಿಕ್ ಕ್ಯಾಟ್ಲಾಗ್ಸ್ ಇದೆ, ಅದರಲ್ಲಿ ಸೆಲೆಕ್ಟ್ ಮಾಡಿ ಕೊಡಿ ಅಂತ ಮಾಡಿಕೊಡ್ತೀವಿ. ಇದ್ರಲ್ಲಿ ತುಂಬಾ ಇದೆ. ಇದ್ರಲ್ಲಿ ನೋಡಿ, ಇದೊಂದು ಮಾಡೆಲ್ ಇದೆ. ಇದು ನೋಡಿ, ಇದು ರಿಕ್ಲೈನರ್ ಬಂದ್ಬಿಟ್ಟು ನಮಗೆ ಕಾರ್ನರ್ ಸೋಫಾದಲ್ಲಿ ಒಂದು ರಿಕ್ಲೈನರ್ಸ್ ಇದೆ. ಇದರಲ್ಲಿ ನಿಮ್ಗೆ ಆನ್ ಮಾಡಿ ಒಂದು ಸ್ವಿಚ್ ಕೊರ್ರೆ ಪುಣ್ಣ ಚೂರು ಕೊರ್ಲೆ. ಸರ್ ಈ ಸೋಫಾ ಒಂದು ಹೇಳ್ಬೇಡಿ ಯಾವ ತರ ಹೇಳ್ತೇನೆ. ಇದು ಪ್ರೀಮಿಯಂ ಸೋಫಾ. ಇದು ಆರ್ಟ್ ಲೆದರ್ ಅಲ್ಲಿ ಮಾಡಿರುವಂತದ್ದು. ನಿಮ್ಗೆ ಅದರಲ್ಲಿ ಆ ಕಡೆ ಈ ಕಡೆ 2 ಸೀಟ್ ಇದೆ. ಅದು ನಿಮ್ಗೆ ರಿಕ್ಲೈನರ್ ಬರುತ್ತೆ. ಕೂತ್ಕೊಳ್ಳಿ. ಅಲ್ಲಿ ಹತ್ರದಲ್ಲಿ ನಿಮ್ಗೆ ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿ. ಸರ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲೆ ಹೋಗುತ್ತೆ. ಹೌದು, ಇನ್ನು ಹೋಗ್ತದೆ. ವೇಟ್ ಮಾಡಿ ಸರ್ ಸ್ವಲ್ಪ. ಕಂಫರ್ಟೇಬಲ್. ಹೌದು, ಈಗ ಟಿವಿ ಇರ್ತದೆ ಎದುರುಗಡೆ, ಸ್ವಲ್ಪ ಆರಾಮಾಗಿ ನೀವು ಅನಗತ್ಯವಾಗಿ ಬೇರೆನೆ ರಿಕ್ಲೈನರ್ಸ್ ಪರ್ಚೇಸ್ ಮಾಡುವ ಅಗತ್ಯ ಇರೋದಿಲ್ಲ. ಹೌದು, ಇದರಲ್ಲೇ ನಿಮ್ಗೆ ಒಂದು ರಿಕ್ಲೈನರ್ಸ್ ಬರ್ತದೆ. ಅದು ಮೋಟರೈಸ್ಡ್ ರಿಕ್ಲೈನರ್ ಬರುತ್ತೆ. 2 ಪೋರ್ಷನ್ ಅಲ್ಲಿ ನಿಮ್ಗೆ 2 ಸೀಟಿಗೂ ರಿಕ್ಲೈನರ್ ಇರ್ತದೆ, ಮಿಡ್ಲ್ ಎಲ್ಲ ನಾರ್ಮಲ್ ಇರ್ತದೆ. ಹೌದು, ಇದು ಪ್ರೀಮಿಯಂ ಪ್ರಾಡಕ್ಟ್ ಸರ್, ಆರ್ಟ್ ಲೆದರ್. 700 to 800 rupees ಇದೆ ಪರ್ ಮೀಟರ್. ಹೌದು, ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ದೇವೆ. ಇದು ಪ್ರೈಸ್ ಬಂದ್ಬಿಟ್ಟು 89,000 ಆಗ್ತದೆ ಅಷ್ಟೇ. ಇಲ್ಲಿ ಬಂದ್ರೆ ಮತ್ತೆ ಕಡಿಮೆ ಮಾಡಿ ಕೊಡ್ತೀವಿ ನಾವು ಖಂಡಿತ. ಮತ್ತೆ ಬೇರೆ ಹೇಳಿ ಸರ್. ಬೇರೆ ಇದೆ ಬಂದ್ಬಿಟ್ಟು ಇದೆಲ್ಲ ಬಾರ್ ಸ್ಟೂಲ್ಸ್ ಅಂತಾರೆ. ಬಾರ್ ಸ್ಟೂಲ್ಸ್ ಅಲ್ಲಿ ವೆರೈಟಿ ಇದೆ ಎಲ್ಲ. ಪ್ಲಸ್ ನಿಮ್ಗೆ ವಿಸಿಟರ್ ಚೇರ್ ಇದೆ. ಇದೆಲ್ಲ ಇಂಪೋರ್ಟೆಡ್. ಮನೆಯಲ್ಲಿ ಯೂಸ್ ಮಾಡ್ತಾರೆ, ದೋಸೆ ಹುಯ್ಬೇಕಾದ್ರೂ ಯೂಸ್ ಮಾಡ್ತಾರೆ ಕಿಚನ್ ಅಲ್ಲಿ. ಹೌದು, ಮತ್ತೆ ಇಲ್ಲ ಅಂದ್ರೆ ಮನೆಯಲ್ಲಿ ಈಗ ಬಾರ್ ಮಾಡ್ತಾರೆ, ಅದರಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ನಿಮ್ಗೆ 8,000 ಇಂದ ಸ್ಟಾರ್ಟ್ ಆಗ್ತದೆ. ಹೌದು, ಅಲ್ಲ ಅದಕ್ಕಿಂತ ಕಡಿಮೆ ರೇಂಜ್ ಇದೆ. ಇದೆಲ್ಲ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತದೆ, 7,000 ಆ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಮತ್ತೆ ನಾವು ಡಿಫ್ರೆಂಟ್ ಚೇರ್ ನೋಡಬಹುದು. ಹೌದು, ಎಲ್ಲ ವಿಸಿಟರ್ ಚೇರ್. ಇದೆಲ್ಲ ಇಂಪೋರ್ಟೆಡ್ ಚೇರ್ಸ್. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಸಾಧಾರಣ 4,500 ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೌದು.
ಅಂದ್ರೆ ಮನೆಯಲ್ಲಿ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ಕಂಪ್ಲೀಟ್ ಆಗಿ ಇದೆ ಸರ್. ಹೌದು, ಶೋರೂಮ್ ಅಲ್ಲಿ ಸಿಗ್ತದೆ. ಓಕೆ. ಸೊ ಇದೊಂದು ಸರ್ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಹೌದು, ಇದೆಲ್ಲ ನಿಮ್ಗೆ SS ಚೇರ್ಸ್. ಇದು ವಿಸಿಟರ್ ಚೇರ್. ಓಕೆ. ನೀವು ಏರ್ಪೋರ್ಟ್ ಅಲ್ಲೆಲ್ಲ ನೋಡಿರ್ಬೋದು, ಆ ರೀತಿ ಇದೆ. ಹೌದು, ಪ್ಲಸ್ ಇದೊಂದು ಟಿವಿ ಯೂನಿಟ್ ಇದೆ, ಇಂಪೋರ್ಟೆಡ್ ಟಿವಿ ಯೂನಿಟ್ ಇದು. ಹೌದು, ಇದೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಅದೆಲ್ಲ, ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ. ಕೂತ್ಕೊಳ್ಳಿ, ಇದೆಲ್ಲ ನಿಮಗೆ ನೋಡಿ, ಇದೆಲ್ಲ ರಾಕಿಂಗ್ ಚೇರ್ಸ್. ಹಾಂ, ಇದೆಲ್ಲ ನಮ್ಮದೇ ಪ್ರೊಡಕ್ಷನ್ ಇದು. ಹೌದು, ರಾಕಿಂಗ್ ಚೇರ್ಸ್. ಹೌದು, ಇಲ್ಲೂ ಕೂಡ ನಮಗೆ ಇದು ಬಂದ್ಬಿಟ್ಟು ನಮ್ದು ಪ್ರೀಮಿಯಂ ಜೂಲೈ ಇದು. ನಾವು ನೋಡಬಹುದು ಈ ಕಡೆ ಎಲ್ಲ. ಇದು ಪ್ರೀಮಿಯಂ ಜೂಲೈ ಇದು. ಓಕೆ. ಹೌದು, ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಇದರಲ್ಲೂ ಕಸ್ಟಮೈಸೇಷನ್ ಮಾಡ್ತೇವೆ, ಮಾಡಿ ಕೊಟ್ಟಿದ್ದೇವೆ ತುಂಬ. ಇದೆಲ್ಲ ವುಡನ್ ಪ್ಲಸ್ ಕುಶನ್ ದಿವಾನ್. ನಿಮ್ಗೆ ಅಲ್ಲೊಂದು ನಾನು ದಿವಾನ್ ತೋರಿಸಿದೆ, ಅದೇ ರೀತಿಯಲ್ಲಿ ವುಡನ್ ಪ್ಲಸ್ ಕುಶನ್ ದಿವಾನ್. ಸರ್ ಇದೆಲ್ಲ ಎಷ್ಟಾಗುತ್ತೆ ಆಕ್ಚುಲಿ? ಇದೆಲ್ಲ ನಿಮಗೆ 35,000 ಆಗ್ತದೆ. ಆಫ್ಟರ್ ಡಿಸ್ಕೌಂಟ್ 32,000 ಆಗ್ತದೆ. ಇನ್ನೊಂದು 2,000 ಡಿಸ್ಕೌಂಟ್ ಮಾಡ್ತೇವೆ ನಾವು. ಓಕೆ. ಇದು ಬೇಕಾದ್ರೆ ನಾವು ಇದು ಕಸ್ಟಮೈಬಲ್ ಇದೆ. ಹೌದು, ಕಸ್ಟಮೈಸ್ಡ್ ಬೇಕಾದ್ರೆ ಮಾಡಿಕೊಡ್ಬೋದು. ಹೌದು, ಕೆಲವೊಂದು ಏನಿರ್ತದೆ, ಇದು ಈ ಕಡೆ ಬರಬೇಕಿರ್ತದೆ, ಅದು ಮಾಡಿಕೊಡ್ತೇವೆ ಅಷ್ಟೇ. ಮತ್ತೆ ಇಲ್ಲಿ ಒಂದು ಡಿಫರೆಂಟ್ ಅದೆಲ್ಲ 3 ಸೀಟರ್ ಬೆಂಚ್. ಓಕೆ. ಹೌದು, ಏನಂದ್ರೆ ಅದು ಹಾಲಲ್ಲಿ ಇಡ್ಬೋದು, ಹೊರಗಡೆ ಇಡ್ಬೋದು. ಹೌದು, ಸಿಟ್ಔಟ್ ಅಲ್ಲಿ ಏನಾದ್ರು ಇಡಬೇಕು ಅಂತಂದ್ರೆ ಅದೆಲ್ಲ ಮಾಡಿ. ಬೇಸ್ ಪ್ರೈಸ್ ಬಂದಷ್ಟು ಅಷ್ಟೇ. ಬೇಸ್ ಪ್ರೈಸ್ ಬಂದ್ಬಿಟ್ಟು ಇದೆಲ್ಲ ನಿಮಗೆ 17,000 rupees ಆಗ್ತದೆ. ಇದು 3+1+1 ಸೋಫಾ ಬಂದಿದೆ ಇದರಲ್ಲಿ. ಅದು 3+1+1 ಇದೆ. ಅದರಲ್ಲಿ ಕಾರ್ನರ್ ಮಾಡ್ಬೋದು, 3+1+1 ಮಾಡ್ಬೋದು, ಹೇಗೂ ಮಾಡ್ಬೋದು, 3+2 ಮಾಡ್ಬೋದು, 3+3 ಮಾಡ್ಬೋದು, ಅದೇ ರೀತಿ. ಇದೆಲ್ಲ ನಮ್ದು ಬೆಡ್ ಅಲ್ಲಿ ತುಂಬಾ ವೆರೈಟಿ ಇದೆ. ಇದೆಲ್ಲ ಮೊಬೈಲ್ ಏನಾದ್ರು ವ್ಯಾಲೆಟ್ಸ್ ಏನಾದ್ರು ಇಡುದಾದ್ರೆ ಒಂದು ಆಪ್ಷನ್ಸ್ ಇಟ್ಟಿದ್ದೀವಿ ನಾವು ಮೇಲ್ಗಡೆ. ಹೌದು, ಇದರಲ್ಲಿ ಇದೊಂದು ಮಾಡೆಲ್ ಇದೆ. ತುಂಬಾ ಮಾಡೆಲ್ಸ್ ಇದೆ, ಎಷ್ಟು ಮಾಡೆಲ್ಸ್ ಆಗ್ತದೆ ಅಷ್ಟು ಇಟ್ಟಿದ್ದೀವಿ. ಸ್ವಲ್ಪ ಮಾಡೆಲ್ಸ್ ಬಂದು ಕಸ್ಟಮರ್ ಹೇಳ್ತಾರೆ ನಮ್ಗೆ ಈ ರೀತಿ ಬೇಕು ಅಂತ, ಆ ರೀತಿಯಲ್ಲಿ ಮಾಡಿ ಹೇಳಿ. ಇದೆಲ್ಲ 6.5 5 ಎಲ್ಲ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 11,000 ಇಂದ ಸ್ಟಾರ್ಟ್ ಆಗ್ತದೆ. ಹೌದು, 11,000 ಸ್ಟಾರ್ಟ್ ಆಗ್ತದೆ. ವಿತ್ ಸ್ಟೋರೇಜ್ ಬಂದ್ರೆ ಇನ್ನೊಂದು 10,000 ಎಡಿಷನಲ್ ಆಗ್ತದೆ. ಅದೇ 11,000 13,000 15,000 19,000 23,000 ಈ ರೇಂಜ್ ಅಲ್ಲಿ ಬರುತ್ತೆ. ನಮಗೆ ಹಿಂದ್ಗಡೆಗೆ ಏನಾಗ ಒಂದು ಸ್ಟೋರೇಜ್ ಬೇಡಪ್ಪ, ಖಾಲಿ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಒಂದು ಇದು ಬೇಕಂದ್ರೆ ಈ ತರ ಮಾಡಿ ಕೊಡ್ತೇವೆ. ಇದು ಆಕ್ಚುಲಿ ನಿಮಗೆ ಪ್ರಿಲ್ಯಾಮಿನೇಟೆಡ್ ಶೀಟ್ ಅಲ್ಲಿ ಮಾಡಿರುವಂತದ್ದು. ಹೌದು, ಆ ಬೋರ್ಡ್ ನಿಮ್ಗೆ ಏನು ವಾರ್ಡ್ರೋಬ್ ತೋರಿಸಿದ್ದೀನಿ ಅದರಲ್ಲಿ ಮಾಡಿರುವಂತದ್ದು. ಹೌದು, ಆ ರೀತಿ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಊಟ ಮಾಡ್ಲಿಕ್ಕೆ ಇದೆಲ್ಲ ಡೈನಿಂಗ್ ಟೇಬಲ್ ಕಲೆಕ್ಷನ್ಸ್ ಇದೆ. ಇದೊಂದು ನಮ್ದು ಹೈಯೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ದು. ಈ ರೀತಿ ಇದೆ, ಯಾಕಂದ್ರೆ ಇದು ಸ್ಪೇಸ್ ಸೇವರ್. ಹೌದು, ಅಂದ್ರೆ ಎಷ್ಟು ಯಾವಾಗ ಊಟ ಮಾಡ್ಬೇಕು, ಯಾವಾಗ ಡೈನಿಂಗ್ ಯೂಸ್ ಮಾಡ್ತೀರಿ ಯಾವಾಗ ಮಾತ್ರ ಇದನ್ನು ತೆಗೆದು ಯೂಸ್ ಮಾಡುವಂಥದ್ದು. ಆಮೇಲೆ ಅಗೈನ್ ಇದರಲ್ಲಿ ಫಿಕ್ಸ್ ಮಾಡುವಂಥದ್ದು. ಹೇಗೆ ಬರ್ತದೆ ಶೇಪ್. ಇದೆಲ್ಲ ನಿಮಗೆ 5x3 ಅಲ್ಲಿ ಬರುತ್ತೆ. 6 ಜನ ಕೂತ್ಕೊಂಡು ಇದರಲ್ಲಿ ಡೈನ್ ಮಾಡಬಹುದು. ಪ್ಲಸ್ ಇದು ಎಷ್ಟಾಗುತ್ತೆ? ಇದು ನಿಮ್ಗೆ ಬಂದ್ಬಿಟ್ಟು 42,000 ಇದೆ. ನಿಮ್ಗೆ ಆಫ್ಟರ್ ಮತ್ತೆ ಡಿಸ್ಕೌಂಟ್ ಇದೆ, ಮತ್ತೆ ಮಾಡ್ತೀವಿ ಡಿಸ್ಕೌಂಟ್ ನಾವು. ಇದರಲ್ಲೇ ಇದು 6 ಚೇರ್ಸ್ ಈ ಮಾಡೆಲ್ ಒಂದು ಇದೆ ನೋಡಿ. ತುಂಬಾ ಡಿಫ್ರೆಂಟ್ ಟೇಬಲ್ಸ್ ಇದೆ, ಡಿಫ್ರೆಂಟ್ ಚೇರ್ಸ್ ಇದೆ. ಯಾವ್ದಕ್ಕೂ ಯಾವುದೇ ಇದೇ ಇಲ್ಲ. ಇದು ಟೇಬಲ್ಗೆ ಇನ್ನೊಂದು ಚೇರ್ ಯಾವ್ದು ಸೆಲೆಕ್ಷನ್ ಆದ್ರೆ ಅದು ಮಾಡಿ ಕೊಡ್ತೀವಿ. ಹೌದು, ಅದು ಹೇಗೂ ಮಾಡಿ ಕೊಡ್ತೀವಿ. ತುಂಬಾ ವೆರೈಟೀಸ್ ಇದೆ ಡೈನಿಂಗ್ ಅಲ್ಲಿ. ನಮ್ಗೆ ಇದು ರೌಂಡ್ ಟೇಬಲ್ ಬೇಕಂತ ಮಾಡಿ ಕೊಡ್ತೀವಿ. ಇದೆಲ್ಲ ಇಂಪೋರ್ಟೆಡ್ ಇದೆ ರೌಂಡ್ ಟೇಬಲ್. ಹೌದು, ಇದು ಬೇಕಾದ್ರೆ ನಾವು ಇದು ವುಡ್ ಹಾಕಿ ನಾವೇ ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಇದೇ ರೀತಿ ಇದು ಇಂಪೋರ್ಟೆಡ್ ಇದೆ, ನಾವೇ ಮಾಡಿ ಕೊಡ್ತೀವಿ ಬೇಕಾದ್ರೆ. ಎಲ್ಲ ಪ್ರತಿಯೊಂದು ಇದು 3D ಗ್ಲಾಸ್ ಅಂತಾರೆ ಇದಕ್ಕೆ. ರೆಗ್ಯುಲರ್ ಗ್ಲಾಸ್ ಈ ರೀತಿ ಬರ್ತದೆ. ಇದು 3D ಪ್ರಿಂಟ್ ಬರ್ತದೆ. 3D ಪ್ರಿಂಟ್ ಅಲ್ಲಿ ತುಂಬಾ ವೆರೈಟಿ ಇದೆ. ಇದು 3D ಪ್ರಿಂಟ್ ಗ್ಲಾಸ್, ಅದು 3D ಪ್ರಿಂಟ್ ಗ್ಲಾಸ್. ಪ್ಲಸ್ ಟೈಲ್ ಟಾಪ್ ಬಂದಿದೆ, ಅದು ಸೇಲ್ ಆಯ್ತೇನೋ ಹೆಚ್ಚಿನ ಅಂಶ. ಟೈಲ್ ಟಾಪ್ ಬರ್ತದೆ, ಗ್ರಾನೈಟ್ ಟಾಪ್ ಬರ್ತದೆ. ಅದೆಲ್ಲ ತುಂಬಾ ಇದೆ. ಟಾಪ್ ಲಿಡ್ ಕೆಲವರಿಗೆ ಗ್ಲಾಸ್ ಬೇಕಾಗಿರ್ತದೆ, ಕೆಲವರಿಗೆ ಪ್ರಿಂಟ್ ಬೇಕಾಗಿರ್ತದೆ ಗ್ಲಾಸ್ ಅಲ್ಲಿ, ಕೆಲವರಿಗೆ ಇದು ಬೇಕಾಗಿರ್ತದೆ ನಮ್ದು ಟೈಲ್ ಟಾಪ್ ಬೇಕಾಗಿರ್ತದೆ, ಕೆಲವರಿಗೆ ಗ್ರಾನೈಟ್ ಟಾಪ್ ಬೇಕಾಗಿರ್ತದೆ, ಕೆಲವರಿಗೆ ಮಾರ್ಬಲ್ ಟಾಪ್ ಬೇಕಾಗಿರ್ತದೆ, ಕೆಲವರಿಗೆ ಪ್ಲೈ ಟಾಪ್ ವುಡ್ ಟಾಪ್ ಬೇಕಾಗಿರ್ತದೆ. ಇದೇ ರೀತಿಯಲ್ಲಿ ಮಾಡಿಕೊಡ್ತೇವೆ. ಏನಿಲ್ಲ, ಇದಕ್ಕೆ ಟೈಲ್ ಟಾಪ್ ಬೇಕು, ಗ್ರಾನೈಟ್ ಟಾಪ್ ಬೇಕು ಅಂದ್ರೆ ಇದು ಎತ್ತಿ ಬಿಡೋದು, ಅದಕ್ಕೆ ಗ್ರಾನೈಟ್ ಟಾಪ್ ಹಾಕಿ ಕೊಡ್ತೀವಿ ಅಷ್ಟೇ. ಸರ್, ಇದಕ್ಕೊಂದು ಒಂದು ಬೇಸ್ ಪ್ರೈಸ್ ನೋಡಿ ಸರ್. ಬೇಸ್ ಪ್ರೈಸ್ ಬಂದ್ಬಿಟ್ಟು ನಮ್ಮಲ್ಲಿ 19,500 ಡೈನಿಂಗ್ ಸ್ಟಾರ್ಟ್ ಆಗ್ತದೆ. 6 ಚೇರ್ 19,500 ಸ್ಟಾರ್ಟ್ ಆಗಿ ನಿಮ್ಗೆ 60-70 ತನಕ ಇದೆ. ಎಲ್ಲ ನಿಮ್ಗೆ ಡಿಪೆಂಡ್ ಆಗ್ತದೆ ಮಾಡೆಲ್ ಮೇಲೆ, ಚೇರ್ ಮೇಲೆ. ಹೆವಿ ಚೇರ್ಸ್ ಬೇಕು, ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ. ನಿಮ್ಗೆ ಹೆವಿ ಚೇರ್ಸ್ ನೋಡಿ, ಇದೆಲ್ಲ ಬಂದ್ಬಿಟ್ಟು 42,000 ಅವೈಲೇಬಲ್ ಇದೆ ನಮ್ಗೆ. ಹೌದು,
6x3. ಮತ್ತೆ ಬೇರೆ ಏನು ಸರ್? ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ರೇಂಜ್ ಇಟ್ಟಿದ್ದೇವೆ, ಎಲ್ರಿಗೂ ಗೊತ್ತಿರುವಂಥದ್ದು. ಇದೇನು ನಾನು ಸ್ಪೆಷಲ್ ಆಗಿ ಏನು ಹೇಳಬೇಕು ಅಂತಿಲ್ಲ, ಎಲ್ಲ ಬ್ರ್ಯಾಂಡ್ ಇದೆ ಸರ್ ನಮ್ಮ ಹತ್ರ. LG ಇದೆ, ಸ್ಯಾಮ್ಸಂಗ್ ಇದೆ, ವರ್ಲ್ಪೂಲ್ ಇದೆ, ಹೈಯರ್ ಇದೆ. ಪ್ರತಿಯೊಂದು ಬ್ರ್ಯಾಂಡಲ್ಲಿ ಎಲ್ಲ ಸೆಗ್ಮೆಂಟ್ ಇಟ್ಟಿದ್ದೇವೆ. ಎಲ್ಲ ಟಿವಿಯಿಂದ ಹಿಡಿದು ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್ಸ್, ಓವನ್ಸ್, ಪ್ರತಿಯೊಂದು ಐಟಮ್ ಇಟ್ಟಿದ್ದೇವೆ. ಸ್ಮಾಲ್ ಅಪ್ಲಯನ್ಸಸ್ ಇದೆ, ತುಂಬ ಮಿಕ್ಸರ್ ಇದೆ, ಗ್ರೈಂಡರ್ ಇದೆ, ಪ್ರತಿಯೊಂದು ಐಟಮ್ಸ್ ಇದೆ. ಪ್ರೈಸ್ ರೇಂಜ್ ಹೇಗಿದೆ? ಪ್ರೈಸ್ ರೇಂಜ್ ಎಲ್ಲ ರೆಗ್ಯುಲರ್ ಸರ್, ಅದರಲ್ಲಿ ಏನು ಹೇಳಲಿಕ್ಕಿಲ್ಲ ಆಕ್ಚುಲಿ. ಯಾಕೆ ಹೇಳಿದ್ರೆ ಇಲ್ಲಿ ಕಾಂಪಿಟೇಟಿವ್ ಆಗಿ ಇದ್ದಾರೆ ಎಲ್ಲ. ನಾವು ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ನಾವು ಆಪರೇಟ್ ಮಾಡ್ತಾ ಇದ್ದೇವೆ. ಎಲ್ಲ ಟಿವಿ ಬನ್ನಿ. ರೆಫ್ರಿಜರೇಟರ್ಸ್ ಇದೆ, ACs ಇದೆ, ವೋಲ್ಟಾಸ್ ಇದೆ, ಆಮ್ಸ್ಟ್ರಾಡ್ ಇದೆ, LG ಇದೆ, ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಇದೆ. ಫ್ಯಾನ್ಸ್ ಇದೆ, ಸೀಲಿಂಗ್ ಫ್ಯಾನ್ಸ್ ಇದೆ, ಟೇಬಲ್ ಫ್ಯಾನ್ಸ್ ಇದೆ, ವಾಲ್ ಫ್ಯಾನ್ಸ್ ಇದೆ. ಮತ್ತೆ ಮಿಕ್ಸೀಸ್ ನಿಮಗೆ ಕ್ಯಾಫ್ ಇದ್ದು, ಇದು ಆಕ್ಚುಲಿ ನಮ್ದು ಕ್ಯಾಫ್ ಇದು. ಹೌದು, ಇದು ಚಿಮ್ನಿ ಇದೆ ನಿಮ್ಗೆ, ಹಾಬ್ ಇದೆ, ಚಿಮ್ನಿ ಹಾಬ್ ಇದೆ. ಇವ್ರದೆಲ್ಲ 25,000 ರೇಂಜ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಚಿಮ್ನಿ ಹಾಬ್. ಕ್ಯಾಫ್ ಜರ್ಮನ್ ಬ್ರ್ಯಾಂಡ್, ಇದು ಒಳ್ಳೆ ಬ್ರ್ಯಾಂಡ್. ಇದು ಟೋಟಲ್ ಯೂನಿಟೇ ಬರ್ತದೆ ನೋಡಿ. ಇದೆಲ್ಲ ಯೂನಿಟೇ ಬರ್ತದೆ ನಿಮಗೆ ಟೋಟಲ್. ಚಿಮ್ನಿಯಲ್ಲಿ ತುಂಬಾ ವೆರೈಟಿ ಬರ್ತದೆ. ಮ್ಯಾಟ್ರಸಸ್ ಇದೆ ನಮ್ಮ ಹತ್ರ. ಡ್ಯೂರೋಫ್ಲೆಕ್ಸ್ ಸ್ಟೋರ್ ಇದೆ. ಇದು ಆಕ್ಚುಲಿ ಡ್ಯೂರೋಫ್ಲೆಕ್ಸ್ಗೆ ಸ್ಟೋರ್ ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ನಾವು. ಯಾರಾದ್ರೂ ಬೆಡ್ ಪರ್ಚೇಸ್ ಮಾಡೋದಾದ್ರೆ ಅದರೊಟ್ಟಿಗೆ ಮ್ಯಾಟ್ರಸ್ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ನಾವು. ಇನ್ನೊಂದು ಆಫರ್ ಇದೆ ನಮ್ದು. ಆಕ್ಚುಲಿ ಓಪನಿಂಗ್ ಟೈಮಲ್ಲಿ ನಾವು ಲಾಂಚ್ ಮಾಡಿದ್ವಿ, ಒಳ್ಳೆ ಸಕ್ಸಸ್ ಆಗಿ ರನ್ ಆಯ್ತು ಅದು. ಟೋಟಲ್ ಬೆಡ್ರೂಮ್ ಸೆಟ್. ಆಕ್ಚುಲಿ ಬೆಡ್ ಬರ್ತದೆ ಅದರಲ್ಲಿ 6.5 5 ಇದು, ಪ್ಲಸ್ ಅದಕ್ಕೆ ಮ್ಯಾಟ್ರೆಸ್ ಬರುತ್ತೆ, ಅದಕ್ಕೊಂದು ಸೈಡ್ ಟೇಬಲ್ ಬರುತ್ತೆ, 3 ಡೋರ್ ವಾರ್ಡ್ರೋಬ್ ಬರುತ್ತೆ, ಪ್ಲಸ್ ಒಂದು ಡ್ರೆಸರ್ ಬರುತ್ತೆ. ಇದೆಲ್ಲ ಸೇರಿ 39,000ಗೆ ಸ್ಟಾರ್ಟ್ಸ್. 39,000 ಇಂದ ಇದೆ, 49,000 ಇದೆ, 59,000 ಇದೆ. ಅದರ ರೇಂಜ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಂದು ಡಿಸೈನ್ ಇಲ್ಲ, ಈಗ ಆಕ್ಚುಲಿ ಆಯ್ತು. ಈಗ ಸೀಸನ್ ಸ್ವಲ್ಪ ನಾವು ಇದು ಸೆಟ್ ಮಾಡ್ತಿದ್ದೇವೆ ಟೋಟಲ್. ಅದಕ್ಕೋಸ್ಕರ ನಾವು ಇದು ಸೆಟ್ ಮಾಡಿರ್ಲಿಲ್ಲ, ಉಂಟು ಫ್ಯಾಕ್ಟರಿಯಲ್ಲಿ ಇದೆ. ಇನ್ನೊಂದು ಸಾಧಾರಣ ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಬಿಡ್ತೇವೆ. ಮತ್ತೆ ಇನ್ನೊಂದು ಮಾಡಿ ಬಿಡ್ತೇವೆ. ಮತ್ತೆ ಇನ್ನೊಂದು ನಾವು 1 ಇಯರ್ಗೆ ಒಂದು ನಾವು ಇದು ಆಫರ್ ಲಾಂಚ್ ಮಾಡ್ತಾ ಇದ್ದೇವೆ. ನಾಡ್ದು 13th ನಮ್ದು ಇಲ್ಲಿ ಒಂದು ಆಕ್ಚುಲಿ ಒಂದು ಎಲೆಕ್ಟ್ರಿಕ್ ಬೈಕ್ ಇದ್ದು ಒಂದು ಇದಿತ್ತು, ಡ್ರಾ ಇತ್ತು. ಅದು 13th ಮಾಡ್ತಾ ಇದ್ದೇವೆ ನಾವು. ಹೌದು, ಅದು ಲಾಸ್ಟ್ ಟೈಮ್ ಓಪನಿಂಗ್ ಟೈಮ್ ಅಲ್ಲಿ ಮಾಡಿದಂಥದ್ದು 13th ನಾವು ಡ್ರಾ ಮಾಡ್ತಿದ್ದೇವೆ ನಾವು. ಪ್ಲಸ್ ನಾಡ್ದು 14th ನಾವು ಇದು ಮಾಡ್ತಾ ಇದ್ದೇವೆ. 15th ಆಗಸ್ಟ್ 15th ನಾವು ಒಂದು ಆಫರ್ ಲಾಂಚ್ ಮಾಡ್ತಿದ್ದೇವೆ. ಫಾರ್ ಎವ್ರಿ 2,000 ಪರ್ಚೇಸ್ಗೆ ನಾವು ಒಂದು ಕೂಪನ್ ಜನರೇಟ್ ಮಾಡಿ ಕೊಡ್ತಾ ಇದ್ದೇವೆ. ಈಗ 50,000 ಪರ್ಚೇಸ್ ಮಾಡಿದ್ರೆ 25 ಕೂಪನ್ ಸಿಗ್ತದೆ. 1 lakh ಪರ್ಚೇಸ್ ಮಾಡಿದ್ರೆ 50 ಕೂಪನ್ ಸಿಗ್ತದೆ. ಎಷ್ಟೇ ಮಾಡಲಿ 50,000ಗೆ ಹಾಗೆ ಈಚ್ 2,000 ಪರ್ಚೇಸಿಗೆ ಒಂದು ಕೂಪನ್ ಕೊಡ್ತಿದ್ದೇವೆ. 1 ವರ್ಷ ಅದರಲ್ಲಿ ಅದು ಇದಿರ್ತದೆ. ನೆಕ್ಸ್ಟ್ ಇಯರ್ಗೆ ನಾವು ಅದೇ ದೀಪಾವಳಿ ಟೈಮಲ್ಲಿ ನಾವು ಅದನ್ನು ಡ್ರಾ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಇದೆ ನಮ್ದು ಟ್ರೈಬರ್ ಇದೆ, ರೆನಾಲ್ಟ್ ಟ್ರೈಬರ್ ಇದೆ ಫಸ್ಟ್ ಕಾರ್. ಸೆಕೆಂಡ್ ಬಂದ್ಬಿಟ್ಟು ಹೋಂಡಾ ಆಕ್ಟಿವಾ ಇದೆ. ಥರ್ಡ್ ಬಂದ್ಬಿಟ್ಟು ಗೋಲ್ಡ್ ಇದೆ, 50,000 ಗೋಲ್ಡ್ ವೋಚರ್ ಇದೆ. ಪ್ಲಸ್ ತುಂಬಾ ಪ್ರೈಸಸ್ ಇದೆ. ಅದು ನಾಳ್ದಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಅದು ನೆಕ್ಸ್ಟ್ ಇದಕ್ಕೆ ಇದಾಗ್ತಾ ಡ್ರಾ ಮಾಡ್ತಾ ಇದ್ದೇವೆ. ಹೌದು, ಎಲ್ಲ ಬ್ರಾಂಚಸ್ಗೆ ಸೇರಿ ಮಾಡ್ತಿದ್ದೇವೆ. ಭಟ್ಕಳ, ಕುಮಟಾ ಮತ್ತೆ ದಾಂಡೇಲಿ 3 ಬ್ರಾಂಚ್ ಇದೆ. ಉಡುಪಿಗೆ ಮಾಡ್ತಾ ಇಲ್ಲ, ಉಡುಪಿಗೆ ಸೆಪರೇಟ್ ಆಗಿ ಬೇರೆನೆ ಮಾಡ್ತಾ ಇದ್ದೇವೆ. ಯಾಕೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಅಲ್ಲಿ ಮಾಡ್ತಾ ಇಲ್ಲ. ಅಲ್ಲಿ ಮಾಡಿದ್ರೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ, ಮಾಡಿದ್ರೆ ಸೆಪರೇಟ್ ಆಗಿ ನಾವು ಅಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ದು ಡೆಕೋರೇಟಿವ್ ಐಟಮ್ಸ್ ಇದೆ ಎಲ್ಲ. ಇದು ವಾಲ್ ಆರ್ಟ್ಸ್ ಇದೆ, ಕ್ಲಾಕ್ಸ್ ಇದೆ ಅಲ್ಲಿ. ಅದೇ ರೀತಿ ಬಂದು ಇದು ವಾಲ್ ಆರ್ಟ್ಸ್, ಕ್ಲಾಕ್ಸ್ ಇದೆ, ಮೆಟಲ್ ಆರ್ಟ್ಸ್ ಇದೆ, ಎಲ್ಲ ಇದೆ. ಒಂದು ಮನೆಯಲ್ಲಿ ಏನಾದ್ರು ವಾಲ್ಗೆ ಏನಾದರೂ ಹಾಕಬೇಕಿದ್ರೆ ಈ ಥರ ಗ್ರಾಸ್ ಮ್ಯಾಟ್ ಹಾಕಿ ಅದರ ಮೇಲೆ ಇನ್ಸ್ಟಾಲ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದೇ ರೀತಿ ಇದು ನೋಡಿ, ಕುಕ್ಕು ಕ್ಲಾಕ್ಸ್ ಇದೆ, ಈ ಕ್ಲಾಕ್ಸ್ ಇದೆ. ಮತ್ತು ಇನ್ನೊಂದು ಅಲ್ಲಿ ಗ್ರ್ಯಾಂಡ್ ಫಾದರ್ ಕ್ಲಾಕ್ಸ್ ಇದೆ. ಹೌದು, ಅದು ಇದೆ. ಟೋಟಲ್ ನೋಡಿ, ಇದು ಗ್ರ್ಯಾಂಡ್ ಫಾದರ್ ಕ್ಲಾಕ್ಸ್ ಇದೆ. ಇದು ಮೆಟಲ್ ಆರ್ಟ್ಸ್ ಒಟ್ಟಿಗೆ ಮಿರರ್ ಬರ್ತದೆ. ಇದೇ ರೀತಿ ಇದೆ, ತುಂಬಾ ಐಟಮ್ ಇದೆ. ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ, ಅಲ್ಲಿ ನೋಡಿರ್ಬೋದು ನೀವು. ಹೌದು, ಆ ಕಡೆ ಇದೆ, ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ. ಎಲ್ಲ ಆದಷ್ಟು ಒಂದು ಮನೆಗೆ ಏನು ಬೇಕು ಅದನ್ನೆಲ್ಲ ಇಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಇನ್ನಷ್ಟು ಚೇಂಜ್ ಆಗೋದು ಇದೆ, ಇನ್ನಷ್ಟು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಇನ್ನಷ್ಟು ಚೇಂಜ್ ಮಾಡ್ತಾ ಇದ್ದೇವೆ.
ಈಗ ಒಂದು ಬೆಡ್ರೂಮ್ ಅನ್ನ ಏನಾದ್ರು ಒಂದು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ಮಾಡಿಕೊಡ್ತೇವೆ. ಅದರಲ್ಲಿ ನಾವು ಅಂದ್ರೆ ಕಂಪ್ಲೀಟ್ ಆಗಿ ಈಗ ಏನ್ ಮಾಡ್ತೀವಿ, ಸಿವಿಲ್ ಕೆಲಸ ಆಗಿರ್ತದೆ, ಸಿವಿಲ್ ಕೆಲಸ ಆದ ಕೂಡಲೇ ಎಲೆಕ್ಟ್ರಿಕಲ್ ಕೆಲಸ ಸ್ಟಾರ್ಟ್ ಆಗುವ ಮುಂಚೆ ನಾವು ಅದರಿಗೆ ವಿಸಿಟ್ ಮಾಡ್ತೇವೆ. ಹೇಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಬೇಕು, ಎಲ್ಲೆಲ್ಲಿ ಬೆಡ್ ಬರುತ್ತೆ, ಎಲ್ಲೆಲ್ಲಿ ಓವನ್ಸ್ ಬರ್ತದೆ, ರೆಫ್ರಿಜರೇಟರ್ ಬರ್ತದೆ, ಎಲ್ಲೆಲ್ಲ ನೋಡಿ ಆ ಪಾಯಿಂಟ್ಸ್ ಅನ್ನು ಹೇಳಿ ಆಮೇಲೆ ನಾವು ಕಂಪ್ಲೀಟ್ ಇಂಟೀರಿಯರ್ ಸೊಲ್ಯೂಷನ್ಸ್ ಮಾಡಿ ಕೊಡ್ತೇವೆ. ತುಂಬಾ ಕಡೆಯಲ್ಲಿ ಮಾಡಿದ್ದೇವೆ, ಸಾಧಾರಣ ಏನಿಲ್ಲ ಅಂದ್ರೂ 50+ ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಮಾಡಿದ್ದೇವೆ. ನಾವು ವಿದಿನ್ 2 year ಅಲ್ಲಿ 50+ ಪ್ರಾಜೆಕ್ಟ್ ಮಾಡಿದ್ದೇವೆ. ಇವಾಗಲೂ ನಮ್ದು ಪ್ರಾಜೆಕ್ಟ್ ಕಂಟಿನ್ಯೂಸ್ ಇದೆ. ನಾವು ಸೀಬರ್ಡ್ಗೆ ಸಪ್ಲೈ ಮಾಡ್ತೀವಿ, ನೇವಲ್ ಬೇಸ್ ಕೈಗಾ ಸಪ್ಲೈ ಮಾಡ್ತೀವಿ, ಹೌದು. ಮತ್ತು ನಮಗೆ ಸ್ವಲ್ಪ ಗೌರ್ಮೆಂಟ್ ಆರ್ಡರ್ಸ್ಗೂ ಸಪ್ಲೈ ಮಾಡ್ತೀವಿ, ಹೌದು. ಅದೇ ರೀತಿ ಬಂದುಬಿಟ್ಟು ಟೋಟಲ್ ಇಂಟೀರಿಯರ್ ಸಿವಿಲ್ ಆದಮೇಲೆ ಕಂಪ್ಲೀಟ್ ನಾವು ಟೇಕ್ ಓವರ್ ಮಾಡ್ತೇವೆ. ವುಡ್ ಬಾಗಿಲಿಂದ ಹಿಡಿದು ಮೇನ್ ಡೋರ್ ಇರಲಿ, ಒಳಗಿನ ಡೋರ್ ಇರಲಿ, ಏನಿರಲಿ ಆ ಡೋರಿಂದ ಹಿಡಿದು ಕಂಪ್ಲೀಟ್ ಇಂಟೀರಿಯರ್ ವಿತ್ ಎಲೆಕ್ಟ್ರಾನಿಕ್ಸ್ ಇದನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಸಿಸ್ಟಮ್ಯಾಟಿಕಲಿ 3D ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಏನೆಲ್ಲ ಎಲ್ಲೆಲ್ಲ ಬರ್ತದೆ, ಎಷ್ಟೆಷ್ಟು ಮೆಜರ್ಮೆಂಟ್ ಅಲ್ಲಿ ಬರ್ತದೆ ಎಲ್ಲ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ನಾವು ಮನೆ ಪ್ಲಾನ್ ಮಾಡ್ತಾರೆ. ಬಟ್ ಒಳಗಡೆ ಯಾವ ತರ 100% ತುಂಬಾ ಇಂಪಾರ್ಟೆಂಟ್ ಸರ್, ತುಂಬಾ ಇಂಪಾರ್ಟೆಂಟ್. ಮನೆ ಹೊರಗಿನವರಿಗೆ ಎಷ್ಟು ಚಂದ ಕಾಣ್ಬೇಕು ನೋಡಿ. ನಾವು ಮನೆಯಲ್ಲಿ ಇರುವವರು ನಮಗೆ ತುಂಬ ನಾವು ಆರಾಮಲ್ಲಿ ನಾವು ಫೀಲ್ ಮಾಡಬೇಕಾದ್ರೆ ಇಂಟೀರಿಯರ್ ತುಂಬ ಇಂಪಾರ್ಟೆಂಟ್. ನಾವು ಅದಕ್ಕೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಜನರಿಗೆ ಆದಷ್ಟು ನಾವು ಹೇಳ್ತೇವೆ, ಎಷ್ಟು ಹೊರಗೆ ಖರ್ಚು ಮಾಡಿದ್ದೀರಿ ಎಲಿವೇಶನ್ಸ್ಗೆ ಅಷ್ಟೇ ಒಳಗಡೆ ಖರ್ಚು ಮಾಡಿ ಇಂಟೀರಿಯರ್ಗೆ. ಯಾಕೆ ಹೇಳಿದರೆ ಏನಾಗ್ತದೆ, ಒಳಗೆ ನಾವು ವರ್ಷ ತುಂಬ ನಾವು ಇಲ್ಲಿ ಇರುವಷ್ಟು ದಿವಸ ಇರೋದು ಮನೆ ಒಳಗೆ ನಾವು ಆರಾಮಾಗಿ ಫೀಲ್ ಮಾಡಬೇಕು. ನೋಡೋರು 2 ದಿವಸ ನೋಡ್ತಾರೆ ಅಷ್ಟೇ. ಆದರೆ ನಾವು ಒಳಗೆ ಇರುವವರು ತುಂಬ ನಾವು ಸ್ವಲ್ಪ ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಅದಕ್ಕೆ ಮಾಡಬೇಕು. ಹೊರಗಿಂದಕ್ಕೆ ಸಿಂಪಲ್ ಆಗಿ ಇದು ಪರವಾಗಿಲ್ಲ, ಒಳಗಡೆ ಆರಾಮಲ್ಲಿ ಇರಬೇಕು, ಅಷ್ಟು ಖರ್ಚು ಮಾಡಿ, ಎಷ್ಟು ಬೇಕಾ ಅಷ್ಟು ಮಾಡಿ. ಅದಕ್ಕೋಸ್ಕರ ಒಂದು ನಾವು ಅದಕ್ಕೆ ಬಗ್ಗೆ ನಾವು ಹೇಳ್ತೀವಿ, ಆದಷ್ಟು ಹೇಳ್ತೀವಿ. ಅಲ್ಲ, ಈಗ ತುಂಬ ಅವೇರ್ನೆಸ್ ಬಂದಿದೆ, ಮುಂಚಿನ ಥರ ಇಲ್ಲ. ಮುಂಚಿನ ಥರ ಅಂದರೆ ಇದ್ದದ್ದು ಎತ್ಕೊಂಡು ಹೋಗ್ಬಿಡ್ತಿದ್ರು, ಟೈಮ್ ಇರಲಿಲ್ಲ. ಈಗ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಒಂದು ಮನೆ ಕಟ್ಟಬೇಕಾದ್ರೂ ಇದೇ ರೀತಿ ಬರಬೇಕು ಅಂತ ಇದೇ ರೀತಿ ಪ್ಲ್ಯಾನ್ ಮಾಡ್ತಾರೆ. ಕರೆಕ್ಟಾಗಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತೇವೆ, ಅದನ್ನು ಎಕ್ಸಿಕ್ಯೂಷನ್ ನಾವು ಮಾಡ್ತೇವೆ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.